Welcome to political science class. In the last class, we had discussed about elections reforms. Today, we are going to discuss about state funding. ವಿದ್ಯಾರ್ಥಿಗಳೇ, ಕಳೆದಂತಹ ಒಂದು ಅವಧಿಯಲ್ಲಿ ಚುನಾವಣಾ ಸುಧಾರಣೆಗಳ ಕುರಿತಾಗಿ ನಾವು ತಿಳಿದಿದ್ದೇವೆ. ಇಂದಿನ ಅವಧಿಯಲ್ಲಿ ರಾಜ್ಯವೇ ಚುನಾವಣಾ ವೆಚ್ಚವನ್ನ ಭರಿಸುವುದು, ಇದರ ಕುರಿತಾಗಿ ತಿಳಿಯೋಣ. And educate persons with high capable. So, in social concern is a fail to the get elected due to the lack of fund. ನೋಡಿ, ಭಾರತದ ಚುನಾವಣೆಯಲ್ಲಿ ಹಣ ಇರ್ಬೋದು, ಆಮಿಷಗಳಿರ್ಬೋದು, ನಿರಂತರವಾಗಿ ತನ್ನ ಒಂದು ಪ್ರಭಾವವನ್ನು ಬೀರಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಸಾಮಾನ್ಯವಾಗಿ ಯಾರೇ ಆಗಲಿ ಚುನಾವಣೆಯಲ್ಲಿ ಸುಲಭವಾಗಿ ಗೆದ್ದು ಶಾಸನಸಭೆ ಪ್ರವೇಶಿಸಬೇಕಂತ ಅಂದ್ರೆ ಅವರಲ್ಲಿ ಹಣ ಎನ್ನುವಂಥದ್ದು ಮನಿ ಪವರ್ ಇಸ್ ಎ ವೆರಿ ಪವರ್ಫುಲ್. ಈ ಒಂದು ನಮ್ಮ ಚುನಾವಣಾ ವ್ಯವಸ್ಥೆನ ನಾವು ನೋಡ್ತಾ ಬಂದ ಹಾಗೆ ನಮ್ಮಲ್ಲಿ ಪ್ರಮುಖವಾಗಿ ತಿಳಿದು ಬರುವುದು ಏನಪ್ಪಾ ಅಂತಂದ್ರೆ, ಯಾರಲ್ಲಿ ಹಣ ಇದೆಯೋ ಅವರು ಸಹಜವಾಗಿ ಚುನಾವಣೆಯನ್ನ ಗೆಲ್ಲಿಕ್ಕೆ ಸಾಧ್ಯ ಆಗುವಂಥದ್ದನ್ನಲ್ಲಿ ನಾವು ನೋಡಬಹುದಾಗಿದೆ. ಸೊ ಹಾಗಾಗಿ ನೋಡಿ, ಭಾರತದಲ್ಲಿ ಹಣದ ಕ್ರೋಢೀಕರಣಕ್ಕಾಗಿ ರಾಜಕೀಯ ಪಕ್ಷಗಳು ಏನ್ ಮಾಡ್ತಾ ಇದೆಯಪ್ಪ ಅಂತಂದ್ರೆ, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಿರ್ಬೋದು, ಉದ್ಯಮಿಗಳಿರ್ಬೋದು, ಅಥವಾ ಖಾಸಗಿ ದೊಡ್ಡ ಕಂಪನಿಗಳಿರ್ಬೋದು, ಇವುಗಳ ಹತ್ರ ಚುನಾವಣಾ ಪೂರ್ವದಲ್ಲಿ ಬೇಕಾದಷ್ಟು ಹಣವನ್ನ ಪಡೆದುಕೊಳ್ಳುತ್ತೆ. ನಂತರದಲ್ಲಿ ಈ ಬಿಸ್ನೆಸ್ ಮ್ಯಾನ್ ಇರ್ಬೋದು ಅಥವಾ ಕಂಪನಿಗಳಿರ್ಬೋದು ಸರ್ಕಾರವನ್ನ ದುರುಪಯೋಗ ಪಡಿಸಿಕೊಳ್ಳುತ್ತೆ. ಹೇಗೆ ಅಂತಂದ್ರೆ, ಅವರ ಪರವಾಗಿ ಕಾನೂನುಗಳನ್ನ ಮಾಡಿಸಿಕೊಳ್ಳುವಂತಹ ಒಂದು ಮಾತನ್ನ ರಾಜಕೀಯ ಪಕ್ಷಗಳು ಈ ಕಂಪನಿಗಳಿಗೆ ನೀಡಿರುತ್ತೆ. ಅದೇ ರೀತಿಯಾಗಿ ಕಂಪನಿಗಳಿಗೆ ಆಗುವಂತಹ ಕೆಲವೊಂದಿಷ್ಟು ಕಾನೂನುಗಳನ್ನ ಈ ರಾಜಕೀಯ ಪಕ್ಷಗಳು ಮಾಡಿಕೊಡುವಂತದ್ದನ್ನ ನಾವು ನೋಡಬಹುದು. ಇಂತಹ ವ್ಯವಸ್ಥೆಯಲ್ಲಿ ಹಣದ ಪ್ರಭಾವ ಎನ್ನುವಂಥದ್ದು ಕೆಲಸ ಮಾಡುವಂಥದ್ದನ್ನ ಇಲ್ಲಿ ನಾವು ನೋಡಬಹುದಾಗಿದೆ. ಸೊ ನಮ್ಮಲ್ಲಿ ಜಾಣ್ಮೆ ಇರ್ಬೋದು, ಅಥವಾ ಬುದ್ಧಿವಂತಿಕೆ ಇರ್ಬೋದು, ನೈಪುಣ್ಯತೆ ಇರ್ಬೋದು, ಜನಸೇವೆ ಇರ್ಬೋದು, ಯಾವುದೂ ಸಹ ಕೆಲಸ ಮಾಡದೆ ಕೇವಲ ವ್ಯಕ್ತಿಯ ಹಣ ಎನ್ನುವಂಥದ್ದು ಕೆಲಸ ಮಾಡುವಂಥದ್ದನ್ನ ನಾವಿಲ್ಲಿ ಚುನಾವಣೆಯಲ್ಲಿ ಕೆಲಸ ಮಾಡುವಂಥದ್ದನ್ನ ಇಲ್ಲಿ ನಾವು ಸಹಜವಾಗಿ ನೋಡಬಹುದಾಗಿದೆ. ದಿ ವೇರಿಯಸ್ ಕಮಿಟೀಸ್ ಲೈಕ್ ವಾಂಚು ಕಮಿಟಿ, ತಾರ್ಕುಂಡೆ ಕಮಿಟಿ ಮೇಡ್ ಬೈ ದಿಸ್ ರೆಕಮೆಂಡ್ಸ್ ಆಫ್ ದಿ ಸ್ಟೇಟ್ ಫಂಡಿಂಗ್. ನೋಡಿ, ಹಲವಾರು ಕಮಿಟಿಗಳು ಎನ್ನುವಂಥದ್ದು, ಆಯೋಗ ಎನ್ನುವಂಥದ್ದು ಭಾರತದಲ್ಲಿ ಶಿಫಾರಸು ಮಾಡಿದೆ ಹಣದ ಪ್ರಭಾವವನ್ನ ಕಡಿಮೆ ಮಾಡಬೇಕು, ಈ ಒಂದು ಚುನಾವಣಾ ವೆಚ್ಚವನ್ನ ರಾಜ್ಯವೇ ಭರಿಸಬೇಕು ಅಂತ ಹಲವಾರು ಒಂದು ಆಯೋಗ ಎನ್ನುವಂಥದ್ದು ಶಿಫಾರಸು ಮಾಡಿರುವಂಥದ್ದನ್ನ ನಾವು ನೋಡಬಹುದು. ಚುನಾವಣೆಗಳು ಬಂತಂದ್ರೆ ಈ ಒಂದು ಕಂಪನಿಗಳು, ಖಾಸಗಿ ಕಂಪನಿಗಳೊಟ್ಟಿಗೆ ರಾಜಕೀಯ ಪಕ್ಷಗಳು ಎನ್ನುವಂಥದ್ದು ಅಗ್ರಿಮೆಂಟ್ ಮಾಡಿಕೊಳ್ಳುವಂಥದ್ದು ನಾವಿಲ್ಲಿ ಸಹಜವಾಗಿ ನೋಡಿಕೊಂಡು ಬಂದಂತಹ ಒಂದು ವಿಷಯವಾಗಿರುವಂತದ್ದು ನೋಡ್ತೀವಿ. ಪರಸ್ಪರ ಸ್ಪರ್ಧೆಗಳನ್ನ ಮಾಡುತ್ತೆ ರಾಜಕೀಯ ಪಕ್ಷಗಳು. ಹೇಗೆ ಸ್ಪರ್ಧೆಗಳನ್ನ ಮಾಡುವಂಥದ್ದು? ಹಣವನ್ನ ಇಟ್ಟುಕೊಂಡ್ಬಿಟ್ಟು ಆ ಒಂದು ಹಣವನ್ನ ಜನರಿಗೆ ಹಂಚುವುದರ ಮೂಲಕ ತಮಗೆ ಹೆಚ್ಚಿನವಾದಂತಹ ಒಂದು ಮತ ಬರುವಂತೆ ನೋಡಿಕೊಳ್ಳುವಂಥದ್ದನ್ನ ನಾವಿಲ್ಲಿ ನೋಡ್ಬೋದು. ಕಷ್ಟಪಟ್ಟು ಜನರು ದುಡಿದಂತಹ ಹಣಕ್ಕೆ ಇಲ್ಲಿ ಬೆಲೆ ಇಲ್ಲ, ಕೇವಲ ಕಪ್ಪು ಹಣದ ಹಾವಳಿ ಎನ್ನುವಂಥದ್ದು ಜಾಸ್ತಿಯಾಗಿ ಒಂದು ಚುನಾವಣೆಯಲ್ಲಿ ಓಡಾಡುವಂಥದ್ದನ್ನ ನಾವು ನೋಡ್ತೀವಿ. ಇಸ್ ದಿ ಕೇಪಬಲ್ ಇಂಡಿವಿಜುವಲ್ ವಿತ್ ದಿ ಹಾನೆಸ್ಟ್ ಅಂಡ್ ಇಂಟಿಗ್ರಿಟಿ ಟು ಟೇಕ್ ಆಫ್ ಪಾರ್ಟ್ ಇನ್ ಎಲೆಕ್ಷನ್ಸ್. ನೋಡಿ, ಚುನಾವಣೆಯಲ್ಲಿ ಪ್ರಾಮಾಣಿಕತೆಗೆ ಅಥವಾ ಇನ್ಯಾವುದೋ ಒಂದು ವ್ಯವಸ್ಥೆ, ಅವನ ಒಂದು ಬುದ್ಧಿಮತ್ತಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡದೆ ಕೇವಲ ಹಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಇಲ್ಲಿ ನೀಡಿರುವಂತದ್ದನ್ನ ನಾವು ನೋಡ್ತೀವಿ. ದಿ ಸ್ಟೇಟ್ ಬೈ ಪ್ರೊವೈಡಿಂಗ್ ಮಟೀರಿಯಲ್ ಬೆನಿಫಿಟ್ಸ್ ಲೈಕ್ ದಿ ಸಪ್ಲೈ ಆಫ್ ದಿ ಪೇಪರ್ ಫಾರ್ ಎಲೆಕ್ಷನ್ ಲಿಟರೇಚರ್ಸ್ ಅಂಡ್ ಅದರ್ ಪರ್ಪೋಸ್ ಚೆಕ್ ಆಫ್ ದಿ ಕ್ಯಾಂಡಿಡೇಟ್ಸ್ ಫಾರ್ ದಿ ಬಿಕೇಮಿಂಗ್. ನೋಡಿ, ಇಲ್ಲಿ ಚುನಾವಣೆಯಲ್ಲಿ ನಡೆದಂತಹ ಸಂದರ್ಭದಲ್ಲಿ ರಾಜ್ಯ ಎನ್ನುವಂಥದ್ದು ಹಣದ ರೂಪದಲ್ಲದೆ, ಅಂದ್ರೆ ಹಣದ ರೂಪದಲ್ಲಿ ಕೊಡಬಾರದು, ವಸ್ತುವಿನ ರೂಪದಲ್ಲಿ ಕೆಲವೊಂದಿಷ್ಟು ಚುನಾವಣೆಗೆ ಸ್ಪರ್ಧಿಸಿದಂತಹ ರಾಜಕೀಯ ಪಕ್ಷಗಳಿಗೆ
ನೀಡಬೇಕಾಗಿರುವಂತದ್ದನ್ನು ನಾವು ನೋಡಬಹುದು. ಚುನಾವಣೆಯಲ್ಲಿ ಸ್ಪರ್ಧೆಗಿಳಿಸಿದಂತಹ ಕೆಲವೊಂದಿಷ್ಟು ರಾಜಕೀಯ ಪಕ್ಷಗಳು ಚುನಾವಣಾ ಆಯೋಗದಿಂದ ಮಾನ್ಯತೆಗೆ ಒಳಪಟ್ಟಿರುತ್ತೆ. ಆ ಚುನಾವಣಾ ಆಯೋಗದಿಂದ ಮಾನ್ಯತೆಗೆ ಒಳಪಟ್ಟಂತಹ ರಾಜಕೀಯ ಪಕ್ಷಗಳಿಗೆ ಚುನಾವಣಾ ಸಮಯದಲ್ಲಿ ವಾಹನಗಳಿಗೆ ಪೆಟ್ರೋಲ್ ಇರಬಹುದು, ಇಂಧನ ಸೌಲಭ್ಯಗಳನ್ನ ಕಲ್ಪಿಸಿಕೊಡುವಂಥದ್ದು, ಮೈಕ್ ಇರಬಹುದು, ಕರಪತ್ರ ಇರಬಹುದು, ಅಥವಾ ಪತ್ರಿಕೆಗಳಲ್ಲಿ ಪ್ರಕಟಣೆಗಳಿರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾಗಳಲ್ಲಿ ಪ್ರಚಾರಗಳಿರ್ಬೋದು, ಇತ್ಯಾದಿ ವೆಚ್ಚಗಳನ್ನ ಚುನಾವಣಾ ವೆಚ್ಚಗಳು ಅಂತ ಕರಿತೀವಿ. ಚುನಾವಣಾ ವೆಚ್ಚಗಳನ್ನ ರಾಜ್ಯವೇ ಭರಿಸುವಂಥದ್ದು. ಅಂದ್ರೆ ಈ ಒಂದು ಮೀಡಿಯಾಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಗಳು ಕೊಡುವಂಥದ್ದಿರ್ಬೋದು, ಬ್ಯಾನರ್ಸ್ ಗಳನ್ನ ಮಾಡುವಂಥದ್ದಿರ್ಬೋದು, ಅಥವಾ ಕರಪತ್ರಗಳು ಅಥವಾ ಮೈಕ್, ಈ ಎಲ್ಲ ಒಂದು ವ್ಯವಸ್ಥೆಯನ್ನ ಯಾರು ಮಾಡ್ಕೊಡ್ಬೇಕು ಅಂತಂದ್ರೆ ಅದಕ್ಕೆ ಫಂಡ್ ಅನ್ನ ಯಾರು ಕೊಡ್ಬೇಕಾಗುತ್ತೆ? ಆ ಒಂದು ವಸ್ತುವಿನ ರೂಪದಲ್ಲಿ ರಾಜ್ಯವೇ ಭರಿಸಬೇಕಾಗಿರುವಂತದ್ದು. ನೋಡಿ, ರಾಜ್ಯಕ್ಕೆ ಈ ಒಂದು ಚುನಾವಣೆಗೆ, ಆ ಒಂದು ಪಕ್ಷ ಚುನಾವಣೆಗೆ ಎಷ್ಟು ವೆಚ್ಚ ಮಾಡಿದೆ ಎನ್ನುವಂಥದ್ದನ್ನ ತಿಳಿಸಬೇಕಾಗತ್ತೆ. ಕಂಪಲ್ಸರಿಯಾಗಿ ಈ ಒಂದು ರಾಜ್ಯಕ್ಕೆ ತಿಳಿಸಲೇಬೇಕಾಗತ್ತೆ, ಚುನಾವಣಾ ಆಯೋಗಕ್ಕೆ ನೀಡಲೇಬೇಕು. ಅದರಿಂದಾಗಿ ಆ ವೆಚ್ಚವನ್ನ ಯಾರು ಭರಿಸುತ್ತೆ? ಈ ಒಂದು ಚುನಾವಣಾ ಆಯೋಗ ಎನ್ನುವಂಥದ್ದು ಭರಿಸುವಂತದ್ದನ್ನ ಇಲ್ಲಿ ನಾವು ನೋಡಬಹುದಾಗಿದೆ. ವಿತ್ ರಿಗಾರ್ಡೆಡ್ ಟು ದಿ ಸ್ಟೇಟ್ ಫಂಡಿಂಗ್ ಆಫ್ ಎಲೆಕ್ಷನ್ಸ್, ಇಂದ್ರಜಿತ್ ಗುಪ್ತಾ ಕಮಿಟಿ ವಾಸ್ ಫೌಂಡೆಡ್ ಇನ್ 1998. ನೋಡಿ, ಇಂದ್ರಜಿತ್ ಗುಪ್ತಾ ಸಮಿತಿ ಎನ್ನುವಂಥದ್ದು 1998ರಲ್ಲಿ ಇದರ ಒಂದು ರಾಜ್ಯವೇ ಚುನಾವಣಾ ವೆಚ್ಚವನ್ನ ಭರಿಸಬೇಕು ಅಂತ ಶಿಫಾರಸುಗಳನ್ನ ಮಾಡಿರುವಂತದ್ದನ್ನ ನಾವು ನೋಡಬಹುದಾಗಿದೆ. ಅದರ ಕೆಲವೊಂದಿಷ್ಟು ರೆಕಮೆಂಡೇಶನ್ಸ್ಗಳು, ದಿಸ್ ಕಮಿಟಿ ಆರ್ ರೆಕಮೆಂಡೇಶನ್ಸ್, ಇದರ ಒಂದು ಕೆಲವೊಂದಿಷ್ಟು ಶಿಫಾರಸುಗಳು ಏನಿದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಟು ಮಿನಿಮೈಸ್ ದಿ ಎಲೆಕ್ಷನ್ ಎಕ್ಸ್ಪ್ರೆಸ್ ಟು ದಿ ಪಬ್ಲಿಕ್ ಪಾರ್ಟೀಸ್, ಎ ಪಾರ್ಟ್ ಆಫ್ ಇಟ್ ಟು ಬಿ ಬಾರ್ನ್ ಬೈ ದಿ ಸ್ಟೇಟ್. ರಾಜ್ಯವು ಚುನಾವಣಾ ವೆಚ್ಚದ ಕನಿಷ್ಠ 1 ಭಾಗವನ್ನ ಭರಿಸಬೇಕಾಗತ್ತೆ. ಇದರ ಮೂಲಕವಾಗಿ ರಾಜಕೀಯ ಪಕ್ಷಗಳು ಮಾಡುವಂತ ಖರ್ಚನ್ನ ಕಡಿಮೆ ಮಾಡಲು ಸಾಧ್ಯವಾಗುವಂಥದ್ದು. ಉದಾಹರಣೆಗೆ, ರಾಜಕೀಯ ಪಕ್ಷಗಳು ಒಂದು 100 ರೂಪಾಯಿ ಖರ್ಚು ಮಾಡಿದೆ ಅಂತಂದ್ರೆ ಅದರಲ್ಲಿ 1 ರೂಪಾಯಿಯನ್ನ ಯಾರು ಕೊಡಬೇಕಾಗತ್ತೆ? 1 ಭಾಗವನ್ನ ಇಲ್ಲಿ ರಾಜ್ಯ ಅಂದ್ರೆ ಚುನಾವಣಾ ಆಯೋಗ ಎನ್ನುವಂಥದ್ದು ನೀಡಬೇಕಾಗಿರುವಂತದ್ದನ್ನ ನಾವಿಲ್ಲಿ ನೋಡಬಹುದಾಗಿದೆ. ಅದೇ ರೀತಿಯಾಗಿ ಸೆಕೆಂಡ್ ಒನ್, ಸ್ಟೇಟ್ ಫಂಡಿಂಗ್ ಶುಡ್ ಬಿ ಇನ್ ದಿ ಫಾರ್ಮ್ ಆಫ್ ಕೈಂಡ್, ನಾಟ್ ಇಸ್ ಕ್ಯಾಶ್. ಚುನಾವಣಾ ವೆಚ್ಚಕ್ಕೆ ನೀಡುವ ಹಣವು ನಗದು ರೂಪದಲ್ಲಿರದೆ ವಸ್ತುವಿನ ರೂಪದಲ್ಲಿ ಇರಬೇಕಾಗಿರುವಂತದ್ದನ್ನ ನಾವು ನೋಡಬಹುದು. ಸೊ ಆಲ್ರೆಡಿ ಸ್ಟೇಟ್ ಪ್ರೊವೈಡ್ ಟು ದಿ ಮೈಕ್, ಒಂದು ವಾಹನಗಳ ಸೌಲಭ್ಯಗಳು ಇರ್ಬೋದು, ಇಂಧನಗಳ ಸೌಲಭ್ಯಗಳು ಇರ್ಬೋದು, ಬ್ಯಾನರ್ಗಳಿರ್ಬೋದು, ಕಟೌಟ್ಗಳು ಇರ್ಬೋದು, ದೊಡ್ಡ ಕರಪತ್ರಗಳು ಇರಬಹುದು, ಅಥವಾ ಇನ್ನೆಲ್ಲ ಒಂದು ವಸ್ತುವಿನ ರೂಪದ ಖರ್ಚನ್ನ ಯಾರು ಭರಿಸಬೇಕಾಗತ್ತೆ? ರಾಜ್ಯ ಭರಿಸಬೇಕು, ಅಥವಾ ಚುನಾವಣಾ ಆಯೋಗ ಭರಿಸಬೇಕೆಂದು ಇಲ್ಲಿ ಚುನಾವಣಾ ಆಯೋಗನೇ ಭರಿಸಬೇಕೆಂದು ಇಂದ್ರಜಿತ್ ಗುಪ್ತಾ ಕಮಿಟಿ ಎನ್ನುವಂಥದ್ದು ರೆಕಮೆಂಡ್ ಮಾಡಿರುವಂತದ್ದನ್ನು ನಾವು ನೋಡ್ತೀವಿ. ಇಟ್ ರೆಕಮೆಂಡೆಡ್ ಇಸ್ ಸಪೋರ್ಟ್ ಎಲೆಕ್ಷನ್ಸ್ ಫಂಡ್ ಟು ಬಿ ಎ ಕ್ರಿಯೇಟ್ ಅಂಡ್ annual contributions of the central government in 600 crores and the state government, all state government should be a 600 crores. ಅಂದ್ರೆ ಚುನಾವಣಾ ವೆಚ್ಚವನ್ನ ಭರಿಸುವಂತ ಸಂದರ್ಭದಲ್ಲಿ ಪ್ರತ್ಯೇಕವಾದಂತ ಚುನಾವಣಾ ನಿಧಿಯನ್ನ ಮಾಡಲಾಗುತ್ತೆ. ಅದರಲ್ಲಿ ಕೇಂದ್ರ ಸರ್ಕಾರನೂ ಸಹ ತನ್ನ ಒಂದು ಹಣದ ಪಾಲನ್ನ 600 ಕೋಟಿ ರೂಪಾಯಿಯನ್ನ ಹಾಕಬೇಕಾಗತ್ತೆ. ಇದೇ ರೀತಿಯಾಗಿ ಎಲ್ಲ ರಾಜ್ಯ ಸರ್ಕಾರವು ಸಹಿತವಾಗಿ 600 ಕೋಟಿ ರೂಪಾಯಿ ಹಣವನ್ನ ಆ ಒಂದು ನಿಧಿಗೆ ಕಾಯ್ದಿರಿಸಬೇಕಾಗಿರುವಂತದ್ದನ್ನ ಇಲ್ಲಿ ನಾವು ನೋಡಬಹುದಾಗಿದೆ. ಸ್ಟೇಟ್ ಫಂಡಿಂಗ್ ಟು ಬಿ ಎ ಕನ್ಫರ್ಡ್ ಟು ದಿ ರೆಕಗ್ನೈಸ್ಡ್ ಪಾರ್ಟೀಸ್ ಬೈ ದಿ
ಎಲೆಕ್ಷನ್ಸ್ ಕಮಿಷನ್, ಚುನಾವಣಾ ಆಯೋಗದಿಂದ ಅಧಿಕೃತವಾಗಿ ಮಾನ್ಯತೆಯನ್ನ ಪಡೆದಂತಹ ರಾಜಕೀಯ ಪಕ್ಷಗಳು ಮಾತ್ರ ಈ ಚುನಾವಣಾ ವೆಚ್ಚಕ್ಕಾಗಿ ಆರ್ಥಿಕ ಸಹಾಯವನ್ನ ಸರ್ಕಾರದೊಟ್ಟಿಗೆ ಅಥವಾ ಆರ್ಥಿಕ ಸಹಾಯವನ್ನ ಕೋರ್ಲಿಕ್ಕೆ ಸರ್ಕಾರದ ಮುಂದೆ ಹೋಗಲು ಸಾಧ್ಯ ಆಗಿರುವಂತದ್ದನ್ನ ನಾವು ನೋಡ್ತೀವಿ. ಅಂದ್ರೆ ಚುನಾವಣಾ ಆಯೋಗದಿಂದ ಮಾನ್ಯತೆಗೆ ಒಳಪಟ್ಟಿರಬೇಕು ಅಂತಹ ರಾಜಕೀಯ ಪಕ್ಷಗಳಿಗೆ ಮಾತ್ರ ಇಲ್ಲಿ ಚುನಾವಣಾ ವೆಚ್ಚವನ್ನ ರಾಜ್ಯ ಎನ್ನುವಂಥದ್ದು ಭರಿಸುತ್ತೆ. ಟು ಅವಾಯ್ಡ್ ದಿ ಸ್ಟೇಟ್ ಫಂಡಿಂಗ್ ಬೆನಿಫಿಟ್ಸ್, ದಿ ಪೊಲಿಟಿಕಲ್ ಪಾರ್ಟೀಸ್ ಮಸ್ಟ್ ಸಬ್ಮಿಟ್ ದರ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್. ನೋಡಿ, ಇಲ್ಲಿ ಸರ್ಕಾರದಿಂದ ಹಣವನ್ನ ಅಥವಾ ಹಣದ ಸಹಾಯವನ್ನ ರಾಜಕೀಯ ಪಕ್ಷಗಳು ಪಡೆಯಬೇಕಾದರೆ ತಮ್ಮ ಖರ್ಚು ಎಷ್ಟಾಗಿದೆ ಎನ್ನುವುದರ ಕುರಿತಾಗಿ ಆದಾಯ ಒಂದು ವ್ಯವಸ್ಥೆಗೆ ಅಥವಾ ಆದಾಯ ಇಲಾಖೆಗೆ ಅಥವಾ ಆದಾಯ ತೆರಿಗೆ ಇಲಾಖೆಗೆ ಏನ್ ಮಾಡ್ಬೇಕಾಗತ್ತೆ, ತಮ್ಮ ಒಂದು ಲೆಕ್ಕಪತ್ರವನ್ನ ನೀಡಬೇಕಾಗುತ್ತೆ. ಅಂದ್ರೆ ವಾರ್ಷಿಕ ಲೆಕ್ಕವನ್ನ ನೀಡಬೇಕಾಗಿರುವಂತದ್ದನ್ನ ನಾವು ನೋಡಬಹುದು. ನೆಕ್ಸ್ಟ್, ಫ್ರೀ ಎಲೆಕ್ಷನ್ಸ್ ಟೆಲಿಕಾಸ್ಟಿಂಗ್ ಅಂಡ್ ದಿ ಬ್ರಾಡ್ಕಾಸ್ಟಿಂಗ್ ಟು ಆಲ್ ದಿ ಪೊಲಿಟಿಕಲ್ ಪಾರ್ಟೀಸ್ ಆನ್ ಗವರ್ನಮೆಂಟ್ ಟೆಲಿವಿಷನ್ಸ್, ರೇಡಿಯೋ ಅಂಡ್ ಅದರ್ ಪ್ರೈವೇಟ್ ಚಾನೆಲ್ಸ್. ನೋಡಿ, ಇಲ್ಲಿ ಚುನಾವಣಾ ಆಯೋಗದಿಂದ ಮಾನ್ಯತೆಗೆ ಒಳಗಾದಂತಹ ರಾಜಕೀಯ ಪಕ್ಷಗಳಿಗೆ ಸರ್ಕಾರದ ಒಂದು ಆಕಾಶವಾಣಿಗಳಲ್ಲಿ ಇರಬಹುದು, ಮಾಧ್ಯಮಗಳಲ್ಲಿ ಇರಬಹುದು ಅಥವಾ ಖಾಸಗಿ ಮಾಧ್ಯಮಗಳಲ್ಲಿ ಇರಬಹುದು ಒಂದು ಜಾಹೀರಾತುಗಳನ್ನ ಒದಗಿಸಿಕೊಡುವಂತಹ ಜವಾಬ್ದಾರಿಯನ್ನ ಇಲ್ಲಿ ರಾಜ್ಯ ಎನ್ನುವಂಥದ್ದು ವಹಿಸಿಕೊಂಡಿರುವಂತದ್ದನ್ನ ನಾವು ನೋಡ್ತೀವಿ. ನೋಡಿ, ಚುನಾವಣೆಗಳು ಬಂತಂದ್ರೆ ಅಡ್ವರ್ಟೈಸ್ಮೆಂಟ್ಗಳು ಬರುತ್ತೆ, ಪೇಪರ್ಗಳಲ್ಲಿ ಇರಬಹುದು, ರೇಡಿಯೋಗಳಲ್ಲಿ ಇರಬಹುದು, ಅಥವಾ ಒಂದು ಪ್ರೈವೇಟ್ ಚಾನಲ್ ಇರಬಹುದು ಅಥವಾ ಗವರ್ಮೆಂಟ್ ಚಾನಲ್ಗಳಲ್ಲಿ ಇರಬಹುದು. ಜಾಹೀರಾತುಗಳನ್ನ ಇಂತಿಷ್ಟು ಮಿನಿಟ್ಸ್ ಅಂತ ಅವರಿಗೆ ನೀಡಿರ್ತಾರೆ. ಆ ಮಿನಿಟ್ಗೆ, ಆ ಒಂದು ನಿಮಿಷಗಳಿಗೆ ಅನುಗುಣವಾಗಿ ಅವರು ತಮ್ಮ ಒಂದು ಪ್ರಚಾರವನ್ನ ಅಥವಾ ಜಾಹೀರಾತುಗಳನ್ನ ನೀಡುವಂತ ಅವಕಾಶವನ್ನ ನಾವಿಲ್ಲಿ ನೀಡಿರುವಂತದ್ದನ್ನ ಕಾಣ್ತೀವಿ. ದ ಡೀಟೇಲ್ಸ್ ಆಫ್ ದಿ expenditure should be given to the elections commission within the specified time. ರಾಜಕೀಯ ಪಕ್ಷ ಎನ್ನುವಂಥದ್ದು ರಾಜ್ಯದಿಂದ ಹಣಕಾಸಿನ ಸಹಾಯ ಪಡೆಯಬೇಕಾದರೆ ರಾಜಕೀಯ ಪಕ್ಷಗಳು ಚುನಾವಣೆಗಳಲ್ಲಿ ಮಾಡಿದಂತಹ ಸಂಪೂರ್ಣ ವೆಚ್ಚದ ವಿವರಗಳನ್ನ ಚುನಾವಣಾ ಆಯೋಗಕ್ಕೆ 1 ತಿಂಗಳ ಒಳಗಾಗಿ ಚುನಾವಣಾ ಆಯೋಗಕ್ಕೆ ಸಲ್ಲಿಸಬೇಕಾಗಿರುವಂತದ್ದನ್ನ ಇಲ್ಲಿ ನಾವು ನೋಡಬಹುದು. ಟು ರೆಕಮೆಂಡ್ for the is writing on banners, cutouts, poster and etc. ಅಂದ್ರೆ ರಾಜಕೀಯ ಪಕ್ಷಗಳು ಚುನಾವಣಾ ಸಮಯದಲ್ಲಿ ಒಂದು ಗೋಡೆ ಬರಹಗಳು ಇರಬಹುದು, ಕರಪತ್ರಗಳು ಇರಬಹುದು, ಬ್ಯಾನರ್ಗಳು ಇರಬಹುದು ಅಥವಾ ಮೈಕ್ಗಳು ಇರಬಹುದು ಇತ್ಯಾದಿಗಳನ್ನ ಏನು ರಾಜಕೀಯ ಪಕ್ಷಗಳಿಗೆ ನೀಡಬೇಕು ಮುಂತಾದವುಗಳನ್ನ ಎಷ್ಟು ಪ್ರಮಾಣದಲ್ಲಿ ನೀಡಬೇಕು ಎನ್ನುವುದನ್ನ ಮತ್ತೆ ಸಮಯದ ಒಂದು ಮಿತಿಯನ್ನು ಸಹ ನಿಗದಿಪಡಿಸಿರುವಂತಹದ್ದನ್ನ ಇಲ್ಲಿ ನಾವು ಕೊಟ್ಟಿರುವಂತದ್ದನ್ನ, ಅಂದ್ರೆ ಪರಸ್ಪರವಾಗಿ ಟೀಕೆಗಳನ್ನ ಮಾಡಿಕೊಳ್ಬಾರ್ದು. ಅದೇ ರೀತಿಯಾಗಿ ಬ್ಯಾನರ್ಗಳನ್ನು ಕಟ್ಔಟ್ಗಳಿಗೂ ಸಹಿತವಾಗಿ ಒಂದು ಲಿಮಿಟೇಷನ್ ಅನ್ನ ರಾಜ್ಯ ಸರ್ಕಾರ ಅಥವಾ ಸರ್ಕಾರಗಳು ಹಾಕಿರುವಂತದ್ದನ್ನ ಇಲ್ಲಿ ನಾವು ನೋಡಬಹುದಾಗಿದೆ. ದಿ ಸಿಸ್ಟಮ್ ಇನ್ ಅಡಾಪ್ಟೆಡ್ ಆನ್ ದಿ ಕರಪ್ಷನ್ಸ್ ಇನ್ ಪಬ್ಲಿಕ್ ಲೈಫ್ ಕ್ಯಾನ್ ಬಿ ಎಲಿಮಿನೇಟೆಡ್ ಬೈ ದಿ ಎಲೆಕ್ಟಿಂಗ್ ಹಾನೆಸ್ಟ್ ಇನ್ ಎಫಿಷಿಯಂಟ್ ಅಂಡ್ ದಿ ಕೆಪೇಬಲ್ ಕ್ಯಾಂಡಿಡೇಟ್ಸ್. ಇದರ ಒಂದು ಅನುಷ್ಠಾನದಿಂದಾಗಿ ರಾಜ್ಯವೇ ಹಣಕಾಸಿನ ಒಂದು ವೆಚ್ಚವನ್ನ ಭರಿಸೋದ್ರಿಂದಾಗಿ ಚುನಾವಣೆಯಲ್ಲಿ ಏನೆಲ್ಲ ಹಣಕಾಸಿನ ವೆಚ್ಚ ಆಗುತ್ತೆ ಎನ್ನುವಂಥದ್ದನ್ನ ಸರ್ಕಾರ ಭರಿಸುವುದರಿಂದಾಗಿ ಸರ್ಕಾರಕ್ಕೆ ಒಂದು ರಾಜಕೀಯ ಪಕ್ಷ ಎಷ್ಟು ಹಣವನ್ನ ಖರ್ಚು ಮಾಡಿದೆ ಎನ್ನುವಂತಹ ಸಂಪೂರ್ಣವಾದಂತಹ ಮಾಹಿತಿ ದೊರೆಯುವುದರ ಜೊತೆಗೆ ಹಣದ ಒಂದು ಖರ್ಚುವಿಕೆಯ ಪ್ರಮಾಣ ಎನ್ನುವಂಥದ್ದು ಮತ್ತು ಭ್ರಷ್ಟಾಚಾರ ಎನ್ನುವಂಥದ್ದು ಸಹ ಕಡಿಮೆಯಾಗುತ್ತೆ. ಹೇಗೆ ಕಡಿಮೆಯಾಗುತ್ತೆ ಅಂತಂದ್ರೆ ಚುನಾವಣೆಯಲ್ಲಿ ಎಷ್ಟು ಹಣ ವಿನಿಯೋಗಿಸಲಾಗಿದೆ ಎನ್ನುವಂಥದ್ದನ್ನ ಸಂಪೂರ್ಣ ವಿವರವನ್ನ ಇನ್ಕಮ್ ಟ್ಯಾಕ್ಸ್ಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ನೀಡಬೇಕಾಗಿರೋದ್ರಿಂದಾಗಿ ರಾಜಕೀಯ ಪಕ್ಷಗಳು ಸಾಮಾನ್ಯವಾಗಿ ಖರ್ಚನ್ನ ಕಡಿಮೆ ಮಾಡುವಂತದ್ದನ್ನ ಇಲ್ಲಿ ನಾವು ನೋಡಬಹುದಾಗಿದೆ. ರೆಫರ್ಸ್ ಟು ದಿ
13. Provide an opportunity to the voters with a negative option. ನೋಡಿ 2013ರಲ್ಲಿ ನೆಗೆಟಿವ್ ಆಪ್ಷನ್ ಅನ್ನ, ನಕಾರಾತ್ಮಕ ಒಂದು ಮತದಾನಕ್ಕೆ ಅವಕಾಶವನ್ನ ಕೊಟ್ಟಿರುವಂತದ್ದನ್ನಲ್ಲಿ ನಾವು ನೋಡ್ತೀವಿ. ನೆಗೆಟಿವ್ ಆಪ್ಷನ್, ನಕಾರಾತ್ಮಕ ಒಂದು ಆಯ್ಕೆಗೆ ಇಲ್ಲಿ ಅವಕಾಶಗಳನ್ನ ಕೊಟ್ಟಿರುವಂತದ್ದು 2013ನೆಯ ಚುನಾವಣೆಯಲ್ಲಿ. ಅದು ಯಾವ್ದಪ್ಪ ಅಂತಂದ್ರೆ ನೋಟಾ, ನನ್ ಆಫ್ ದಿ ಎಬವ್, ಮೇಲಿನವರು ಯಾರು ನನ್ನ ಆಯ್ಕೆ ಅಲ್ಲ ಎನ್ನುವಂಥದ್ದು. ನೋಟಾ ಅಂದ್ರೆ ನಮಗೆ ಚುನಾವಣೆಗೆ ಸ್ಪರ್ಧಿಸಿದಂತಹ ವ್ಯಕ್ತಿಗಳಲ್ಲಿ ಯಾರೂ ಸಹ ಸಮರ್ಥರು ಅಂತ ಅನಿಸದೇ ಇದ್ದರೆ ನಾವು ನಮ್ಮ ಆಯ್ಕೆ ಯಾವುದು ಅಲ್ಲ ಅಂತ ಹೇಳುವಂತ ಒಂದು ಬಟನ್ ಇರುತ್ತೆ, ಆಪ್ಷನ್ ಇರುತ್ತೆ. ಅದಕ್ಕೆ ಪ್ರೆಸ್ ಮಾಡಿದ್ರೆ ನಮ್ಮ ವೋಟ್ ಎನ್ನುವಂಥದ್ದು ಯಾರಿಗೂ ಸಹ ಹೋಗೋದಿಲ್ಲ. ಅದು ಹೋಗುವಂಥದ್ದು ನನ್ ಆಫ್ ದಿ ಅಬವ್, ನೋಟಾಗೆ ಅವಕಾಶವನ್ನ ಕೊಟ್ಟಿರುವಂತದ್ದನ್ನ ಇಲ್ಲಿ ನಾವು ನೋಡಬಹುದಾಗಿದೆ. ಸೊ ಈ ರೀತಿಯಾಗಿ ರಾಜ್ಯವೇ ಚುನಾವಣಾ ವೆಚ್ಚವನ್ನ ಭರಿಸೋದ್ರಿಂದಾಗಿ ಏನಾಗಿರುವಂತದ್ದು, ಸ್ವಲ್ಪ ಮಟ್ಟಿಗೆ ಚುನಾವಣೆಯಲ್ಲಿ ಭ್ರಷ್ಟಾಚಾರ ಎನ್ನುವಂಥದ್ದು ಕಡಿಮೆ ಆಗಿರುವಂತದ್ದನ್ನಲ್ಲಿ ನಾವು ಸಾಮಾನ್ಯವಾಗಿ ನೋಡ್ಲಿಕ್ಕೆ ಸಾಧ್ಯ ಆಗಿರುವಂತದ್ದು. ನೆಕ್ಸ್ಟ್, ಪಾರ್ಟಿ ಸಿಸ್ಟಮ್ ಇನ್ ಇಂಡಿಯಾ. ಪಾರ್ಟಿ ಸಿಸ್ಟಮ್ ಇನ್ ಇಂಡಿಯಾ, ಭಾರತದಲ್ಲಿ ಪಕ್ಷ ಪದ್ಧತಿ ಎನ್ನುವಂಥದ್ದು. ನೋಡಿ, ಪಕ್ಷಗಳಿಲ್ಲದೆ ಪ್ರಜಾಪ್ರಭುತ್ವ ಇಲ್ಲದೆ ಇರುವಂತದ್ದನ್ನ ನಾವು ನೋಡಬಹುದಾಗಿದೆ. ಇನ್ ಇಂಡಿಯಾ ಇಸ್ ದಿ ಲಾರ್ಜೆಸ್ಟ್ ಡೆಮೋಕ್ರಸಿ ಅಂಡ್ ಪೊಲಿಟಿಕಲ್ ಪಾರ್ಟೀಸ್ ಆರ್ ಟು ದಿ ಸಿಸ್ಟಮ್. ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ಪಕ್ಷಗಳು ಎನ್ನುವಂಥದ್ದು ಜೀವಾಳವಾಗಿರುವಂತದ್ದನ್ನು ನಾವು ನೋಡ್ತೀವಿ. ಆಧುನಿಕ ಪ್ರಜಾಸತ್ತಾತ್ಮಕ ಸರ್ಕಾರಗಳು ರಾಜಕೀಯ ಪಕ್ಷಗಳಿಲ್ಲದೆ ಕಾರ್ಯನಿರ್ವಹಿಸಲು ಅಸಾಧ್ಯವಾಗಿರುವಂತದ್ದನ್ನ ನಾವು ನೋಡ್ತೀವಿ. ಮೂಲತಃ ರಾಜಕೀಯ ಪಕ್ಷಗಳೆಂದರೆ ಸಾಮಾನ್ಯವಾಗಿ ನಾವೇನನ್ನ ನೋಡ್ತೀವಿ, ಟು ದಿ ಪೊಲಿಟಿಕಲ್ ಪಾರ್ಟೀಸ್ ಪ್ಲೇ ವೇರಿಯಸ್ ಸಿಗ್ನಿಫಿಕೆಂಟ್ ರೋಲ್ ಇನ್ ವರ್ಕಿಂಗ್ ಇನ್ ಡೆಮೋಕ್ರೆಟಿಕ್ ಗವರ್ನಮೆಂಟ್. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಮುಖವಾದಂತಹ ಒಂದು ಪಾತ್ರವನ್ನ ರಾಜ್ಯ ವಹಿಸುವಂತದ್ದನ್ನ ಇಲ್ಲಿ ನಾವು ರಾಜ್ಯ ಅಲ್ಲ, ರಾಜಕೀಯ ಪಕ್ಷಗಳು ವಹಿಸುವಂತದ್ದನ್ನ ಇಲ್ಲಿ ನಾವು ನೋಡಬಹುದಾಗಿದೆ. ಹಾಗಿದ್ರೆ ವಾಟ್ ಈಸ್ ಪೊಲಿಟಿಕಲ್ ಪಾರ್ಟಿ? ರಾಜಕೀಯ ಪಕ್ಷ ಎಂದರೇನು? ನೋಡಿ, ಪೊಲಿಟಿಕಲ್ ಪಾರ್ಟೀಸ್ ಮೀನಿಂಗ್, ಪೊಲಿಟಿಕಲ್ ಪಾರ್ಟಿ is an group of organized people for a common purpose of attaining in political powers through democratic methods. ರಾಜಕೀಯ ಪಕ್ಷ ಅಂತ ಹೇಳಿದ್ರೆ ರಾಜಕೀಯ ಅಧಿಕಾರವನ್ನ ಪಡೆಯುವ ಉದ್ದೇಶದಿಂದ, ಅಥವಾ ರಾಜಕೀಯ ಪಕ್ಷವೆಂದ್ರೆ ಸಾಮಾನ್ಯ ಸಿದ್ಧಾಂತದ ಆಧಾರದ ಮೇಲೆ ರಾಜಕೀಯ ಅಧಿಕಾರವನ್ನ ಪಡೆಯುವ ಉದ್ದೇಶದಿಂದ ಸಂಘಟಿತವಾಗಿರುವ ಜನಸಮುದಾಯವಾಗಿದೆ. ಅಂದ್ರೆ ಇಲ್ಲಿ ಕೆಲವೊಂದಿಷ್ಟು ಒಮ್ಮತವಿರುವಂತಹ ಜನರು ಒಂದುಗೂಡಿ ಒಂದು ಸಾಮಾನ್ಯ ಸಿದ್ಧಾಂತದ ಆಧಾರದ ಮೇಲೆ ಯಾಕೆ ಒಂದುಗೂಡ್ತಾರೆಪ್ಪ ಅಂತಂದ್ರೆ ಟು ದಿ ಕ್ಯಾಪ್ಚರ್ ಆನ್ ದಿ ಪವರ್, ರಾಜಕೀಯ ಅಧಿಕಾರವನ್ನ ಪಡೆಯುವಂತ ಉದ್ದೇಶದಿಂದ ಸಂಘಟಿತವಾಗಿರುವ ಜನಸಮುದಾಯವನ್ನ ರಾಜಕೀಯ ಪಕ್ಷ ಅಂತ ನಾವು ಕರಿತೀವಿ. 2 ಮಾರ್ಕ್ಸ್ಗೆ ಇದನ್ನು ಕೇಳ್ತಾರೆ. ಇಸ್ ಎ ಪೊಲಿಟಿಕಲ್ ಪಾರ್ಟೀಸ್ ಇನ್ ಆನ್ ಗ್ರೂಪ್ ಆಫ್ ಆರ್ಗನೈಸ್ಡ್ ಪೀಪಲ್ ಫಾರ್ ಎ ಕಾಮನ್ ಪರ್ಪೋಸ್ ಆಫ್ ಅಟೈನಿಂಗ್ ಇನ್ ಪೊಲಿಟಿಕಲ್ ಪವರ್ಸ್ ಥ್ರೂ ದಿ ಡೆಮೋಕ್ರೆಟಿಕ್ ಮೆಥಡ್ಸ್. ಸಾಮಾನ್ಯ ಸಿದ್ಧಾಂತ ಆಧಾರದ ಮೇಲೆ ರಾಜಕೀಯ ಅಧಿಕಾರವನ್ನ ಪಡೆಯುವ ಉದ್ದೇಶದಿಂದ ಸಂಘಟಿತವಾಗಿರುವ ಜನಸಮುದಾಯವನ್ನ ನಾವಿಲ್ಲಿ ರಾಜಕೀಯ ಪಕ್ಷ ಅಂತ ಕರೆಯುವಂತದ್ದನ್ನ ಇಲ್ಲಿ ನಾವು ನೋಡ್ತೀವಿ. ಸೊ ಡೆಫಿನೇಷನ್ಸ್, ಹಾಗಿದ್ರೆ ಇದರ ಒಂದು ವ್ಯಾಖ್ಯೆ ಏನಿದೆ, ವ್ಯಾಖ್ಯೆಗಳು ಯಾರ್ಯಾರು ಯಾವ್ಯಾವ ರೀತಿಯಾದಂತಹ ಒಂದು ಒಪಿನಿಯನ್ ಪಟ್ಟಿರುವಂತದ್ದು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಗಿಲ್ಕ್ರಿಸ್ಟ್ ಫಸ್ಟ್ ಹೇಳಿರುವಂತದ್ದು. ಗಿಲ್ಕ್ರಿಸ್ಟ್, ಎ ಪೊಲಿಟಿಕಲ್ ಪಾರ್ಟೀಸ್ ಈಸ್ ಆನ್ ಆರ್ಗನೈಸ್ಡ್ ಗ್ರೂಪ್ ಆಫ್ ಸಿಟಿಜನ್ಸ್ who prepare to share the same political view and who by acting as political unity try to
ಕಂಟ್ರೋಲ್ ದಿ ಗವರ್ನಮೆಂಟ್. ಗಿಲ್ಕ್ರಿಸ್ಟ್ ಏನ್ ಹೇಳ್ತಾರೆ, ಸಮಾನ ರಾಜಕೀಯ ಗುರಿಯನ್ನ ಹೊಂದಿ ಸಂಘಟನೆಯ ಮೂಲಕ ಅಧಿಕಾರ ಪಡೆದು ತನ್ನ ಪಕ್ಷದ ಧ್ಯೇಯ ಗುರಿಗಳಿಗನುಗುಣವಾಗಿ ರಾಷ್ಟ್ರದ ಆಡಳಿತವನ್ನ ನಡೆಸುವ ಗುಂಪೇ ರಾಜಕೀಯ ಪಕ್ಷ ಎಂದು ಇಲ್ಲಿ ಗಿಲ್ಕ್ರಿಸ್ಟ್ ಹೇಳಿರುವಂತದ್ದನ್ನ ನಾವು ನೋಡಬಹುದಾಗಿದೆ. ಅಂದ್ರೆ ಇಲ್ಲಿ ಕೇವಲ ಗಿಲ್ಕ್ರಿಸ್ಟ್ ಹೇಳುವಂತಹ ಮಾತಲ್ಲೂ ಸಹ ಏನಿದೆ, ಕೇವಲ ಅಧಿಕಾರವನ್ನ ಪಡೆಯುವಂತಹ ಉದ್ದೇಶನೇ ರಾಜಕೀಯ ಪಕ್ಷಗಳಿಗೆ ಇದ್ದಿರುವಂತದ್ದನ್ನ ಇಲ್ಲಿ ನಾವು ನೋಡಬಹುದಾಗಿದೆ. ಸಮಾನ ರಾಜಕೀಯ ಗುರಿಯನ್ನ ಹೊಂದಿ ಸಂಘಟನೆಯ ಮೂಲಕವಾಗಿ ಎಲ್ಲರೂ ಸಹ ಕಾಮನ್ ಆಗಿ ಒಂದೇ ರೀತಿಯಾದಂತ ಥಿಂಕ್ ಮಾಡುವಂತವ್ರು ಇರ್ತಾರೆ, ಸಮಾನ ಮನಸ್ಕರಿರ್ತಾರೆ. ಅವರು ಒಂದು ಗುಂಪನ್ನ ಮಾಡ್ಕೊಂಡ್ಬಿಟ್ಟು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಅಧಿಕಾರವನ್ನ ಪಡೆಯುವಂತಹ ಗುರಿಯನ್ನ ಹೊಂದಿರುವಂತದ್ದನ್ನಲ್ಲಿ ನಾವು ನೋಡಬಹುದಾಗಿದೆ. ಅಕಾರ್ಡಿಂಗ್ ಟು ಗಿಲ್ಕ್ರಿಸ್ಟ್ ಎನ್ನುವಂತವರು ಹೇಳಿರುವಂತದ್ದನ್ನಲ್ಲಿ ನಾವು ನೋಡ್ತೀವಿ. ನೆಕ್ಸ್ಟ್ ಎಡ್ಮಂಡ್ ಬರ್ಗ್ ರವರು ಸಹ ಒಂದು ಮಾತನ್ನ ಹೇಳ್ತಾರೆ. ಎಡ್ಮಂಡ್ ಬರ್ಗ್ ಏನ್ ಹೇಳ್ತಾರೆ, ಇಟ್ಸ್ ಎ ಪೊಲಿಟಿಕಲ್ parties is a group of people united to the promote national interest by its join to the powers. ಅಂದ್ರೆ ಕೆಲವು ಸಾಮಾನ್ಯ ತತ್ವಗಳ ಆಧಾರದ ಮೇಲೆ ರಾಷ್ಟ್ರೀಯ ಹಿತಾಸಕ್ತಿಯನ್ನ ಸಾಧಿಸಲು ಶ್ರಮಿಸುವ ಸಂಘಟಿತ ಗುಂಪೇ ರಾಜಕೀಯ ಪಕ್ಷ ಅಂತ ಹೇಳ್ತಾರೆ. ಕೆಲವು ಸಾಮಾನ್ಯ ತತ್ವಗಳಿರುತ್ತೆ, ರಾಷ್ಟ್ರೀಯ ಹಿತಾಸಕ್ತಿಯನ್ನು ಸಹ ಸಾಧಿಸುವುದರ ಜೊತೆಗೆ ಒಂದು ಗುಂಪನ್ನ ಮಾಡ್ಕೊಂಡಿರ್ತಾರೆ, ಅದನ್ನೇ ನಾವು ಪಕ್ಷ ಅಂತ ಕರಿತೀವಿ ಅಂತ ಎಡ್ಮಂಡ್ ಬರ್ಗ್ ಅವರು ಹೇಳಿರುವಂತದ್ದನ್ನು ನಾವು ನೋಡಬಹುದಾಗಿದೆ. ಹಾಗಾಗಿ ರಾಜಕೀಯ ಪಕ್ಷಗಳೆಂದ್ರೆ ಸಂಘಟಿತ ಸಮುದಾಯವಾಗಿದ್ದು ನಿರ್ದಿಷ್ಟವಾದಂತಹ ಉದ್ದೇಶ ಇರುತ್ತೆ, ಅದರ ಜೊತೆಗೆ ಅಧಿಕಾರವನ್ನ ಪಡೆಯುವಂತಹ ಉದ್ದೇಶ ಇರುವಂತದ್ದನ್ನ ನಾವಿಲ್ಲಿ ನೋಡಬಹುದಾಗಿದೆ. ಹಾಗಿದ್ರೆ ಪೊಲಿಟಿಕಲ್ ಪಾರ್ಟೀಸ್ ಆರ್ 3 ಕ್ಲಾಸಿಫೈಡ್. 3 ರೀತಿಯಾದಂತಹ ಒಂದು ಕ್ಲಾಸಿಫಿಕೇಶನ್ ಅನ್ನ ಇಲ್ಲಿ ನಾವು ವಿಭಾಗಗಳನ್ನ ರಾಜಕೀಯ ಪಕ್ಷದಲ್ಲಿ ನೋಡಬಹುದಾಗಿದೆ. ಇದು ಕೇವಲ ಭಾರತದ ರಾಜಕೀಯ ಪಕ್ಷ ಅಲ್ಲ, ಆಲ್ ಓವರ್ ವರ್ಲ್ಡ್, ಇಡೀ ಒಂದು ಜಗತ್ತಿನಲ್ಲಿ ಇರುವಂತಹ ರಾಜಕೀಯ ಪಕ್ಷಗಳನ್ನ 3 ವಿಭಾಗಗಳಾಗಿ ವಿಂಗಡಣೆ ಮಾಡಿರುವಂತದ್ದನ್ನ ನಾವು ನೋಡಬಹುದಾಗಿದೆ. ಫಸ್ಟ್ ಒನ್ ಇಸ್ ಎ ಸಿಂಗಲ್ ಪಾರ್ಟಿ ಸಿಸ್ಟಮ್, ಸೆಕೆಂಡ್ ಒನ್ ಬೈ ಪಾರ್ಟಿ ಸಿಸ್ಟಮ್ ಅಂಡ್ ಥರ್ಡ್ ಒನ್ ಮಲ್ಟಿ ಪಾರ್ಟಿ ಸಿಸ್ಟಮ್. ಹಾಗಿದ್ರೆ ಮೊದಲನೇದಾಗಿ ಏಕಪಕ್ಷ ಪದ್ಧತಿ, ಎರಡನೇದಾಗಿ ದ್ವಿಪಕ್ಷ ಪದ್ಧತಿ, ಮೂರನೇದು ಬಹುಪಕ್ಷ ಪದ್ಧತಿ. ಹಾಗಿದ್ರೆ ವಾಟ್ ಈಸ್ ಸಿಂಗಲ್ ಪಾರ್ಟಿ ಸಿಸ್ಟಮ್ ಮೀನಿಂಗ್ ನೋಡಿ. ಹಾಗಿದ್ರೆ ಏಕಪಕ್ಷ ಪದ್ಧತಿ ಎಂದರೇನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ದಿ ಪ್ರಿವಿಲೆನ್ಸ್ ಆಫ್ ಸಿಂಗಲ್ ಪೊಲಿಟಿಕಲ್ ಪಾರ್ಟೀಸ್ ಇನ್ ಎ ಕಂಟ್ರಿ ಇನ್ ಕಾಲ್ಡ್ ಆಸ್ ಸಿಂಗಲ್ ಪಾರ್ಟಿ ಸಿಸ್ಟಮ್. ದಿ ಪ್ರಿವಿಲೆನ್ಸ್ ಆಫ್ ದಿ ಸಿಂಗಲ್ ಪೊಲಿಟಿಕಲ್ ಪಾರ್ಟೀಸ್ ಇನ್ ಎ ಕಂಟ್ರಿ ಇಸ್ ಕಾಲ್ಡ್ ಆಸ್ ಸಿಂಗಲ್ ಪಾರ್ಟಿ ಸಿಸ್ಟಮ್. ಕೇವಲ ಒಂದೇ ಪಕ್ಷ ಅಸ್ತಿತ್ವದಲ್ಲಿದ್ದರೆ ಅದನ್ನ ಏಕಪಕ್ಷ ಪದ್ಧತಿ ಅಂತ ನಾವು ಕರಿತೀವಿ. ಕೇವಲ ಇಡೀ ರಾಷ್ಟ್ರದಲ್ಲಿ ಒಂದೇ ರಾಜಕೀಯ ಪಕ್ಷ ಎನ್ನುವಂಥದ್ದು ಅಸ್ತಿತ್ವದಲ್ಲಿ ಇದ್ರೆ ಅದನ್ನ ನಾವು ಏಕಪಕ್ಷ ಪದ್ಧತಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಚೀನಾ ಇಸ್ ಎ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೈನಾ. ನಾವು ಉತ್ತಮ ಉದಾಹರಣೆ, ಏಕಪಕ್ಷ ಪದ್ಧತಿಗೆ ಉತ್ತಮವಾದಂತಹ ಉದಾಹರಣೆ ಆದಂತಹ ರಾಷ್ಟ್ರ ಯಾವುದು ಅಂತಂದ್ರೆ ಚೀನಾ. ಅಲ್ಲಿ ಕೇವಲ ಕಮ್ಯುನಿಸ್ಟ್ ಪಾರ್ಟಿ ಮಾತ್ರ ಚುನಾವಣೆಯಲ್ಲಿ ಸ್ಪರ್ಧಿಸುವಂತದ್ದನ್ನ ಇಲ್ಲಿ ನಾವು ನೋಡಬಹುದಾಗಿದೆ. ಹಾಗಿದ್ರೆ ಸೆಕೆಂಡ್ ಒನ್ ಬೈ ಪಾರ್ಟಿ ಸಿಸ್ಟಮ್, ದ್ವಿಪಕ್ಷ ಪದ್ಧತಿ ಎಂದರೇನು? ದಿ ಎಕ್ಸಿಸ್ಟೆನ್ಸ್ ಆಫ್ 2 ಪೊಲಿಟಿಕಲ್ ಪಾರ್ಟೀಸ್ ಇನ್ ದಿ ಕಂಟ್ರಿ ಇಸ್ ಕಾಲ್ಡ್ ಆಸ್ ಬೈ ಪಾರ್ಟಿ ಸಿಸ್ಟಮ್. ಏನು ಹಾಗಂದ್ರೆ ದಿ existence of 2 political parties in the country is called as biparty system. ಕೇವಲ 2 ಪಕ್ಷ ಮಾತ್ರ ಚುನಾವಣೆಯಲ್ಲಿ ನಿರ್ಣಾಯಕ ಪಾತ್ರವನ್ನ ವಹಿಸುವಂತದ್ದು, ಅಥವಾ ಇಡೀ ಒಂದು ರಾಷ್ಟ್ರದಲ್ಲಿ 2 ಪಕ್ಷ ಎನ್ನುವಂಥದ್ದು ಅಸ್ತಿತ್ವದಲ್ಲಿದ್ರೆ ಅದನ್ನ ನಾವು ದ್ವಿಪಕ್ಷ ಪದ್ಧತಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ USA,
ಅಮೆರಿಕಾದಲ್ಲಿ 2 ಪಕ್ಷ ಮಾತ್ರ ಅಸ್ತಿತ್ವದಲ್ಲಿದೆ, ಡೆಮೊಕ್ರೆಟಿಕ್ ಮತ್ತು ರಿಪಬ್ಲಿಕ್ ಎನ್ನುವಂತ 2 ಪಕ್ಷ ಮಾತ್ರ ಅಸ್ತಿತ್ವದಲ್ಲಿದೆ. ಹಾಗಾಗಿ ಅದನ್ನು ನಾವು ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿ USA ಬೈ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿ ಬೈ ಪಾರ್ಟಿ ಸಿಸ್ಟಮ್. ದ್ವಿಪಕ್ಷ ಪದ್ಧತಿಗೆ ಅಮೆರಿಕ ಎನ್ನುವಂಥದ್ದು ಉತ್ತಮವಾದಂತಹ ಉದಾಹರಣೆ ಆಗಿರುವಂತದ್ದನ್ನು ನಾವು ನೋಡಬಹುದಾಗಿದೆ. ಥರ್ಡ್ ಒನ್, ಮಲ್ಟಿ ಪಾರ್ಟಿ ಸಿಸ್ಟಮ್. ದಿ ಪ್ರಿವಿಲೆನ್ಸ್ ಆಫ್ ಮೋರ್ ದೆನ್ 2 political parties in a country is called as multi-party system. The prevalence of more than 2 political parties in a country is called as multi-party system. ಅಂದ್ರೆ ಬಹುಪಕ್ಷ ಪದ್ಧತಿ ಅಂದ್ರೆ 2ಕ್ಕಿಂತ ಹೆಚ್ಚು ಪಕ್ಷಗಳು ಅಸ್ತಿತ್ವದಲ್ಲಿರುವಂತದ್ದು. ಅಂದ್ರೆ ಇಲ್ಲಿ 2ಕ್ಕಿಂತ ಹೆಚ್ಚು ಪಕ್ಷಗಳು ಅಸ್ತಿತ್ವದಲ್ಲಿದ್ರೆ ಆ ಒಂದು ಪಕ್ಷ ಪದ್ಧತಿಯನ್ನ ನಾವು ಬಹುಪಕ್ಷ ಪದ್ಧತಿ ಅಂತ ಕರಿತೀವಿ. ಇಟ್ಸ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿ ಇಂಡಿಯಾ. ಭಾರತ ಎನ್ನುವಂಥದ್ದು ಇದಕ್ಕೆ ಉತ್ತಮವಾದಂತಹ ಉದಾಹರಣೆ ಆಗಿರುವಂತದ್ದನ್ನ ನಾವು ನೋಡಬಹುದು. ಭಾರತದಲ್ಲಿ ಬಹುಪಕ್ಷ ಪದ್ಧತಿ ಎನ್ನುವಂಥದ್ದು ಅಸ್ತಿತ್ವದಲ್ಲಿರುವಂತದ್ದನ್ನು ನಾವು ನೋಡ್ತೀವಿ. ಏಕಪಕ್ಷ ಪದ್ಧತಿ ಉದಾಹರಣೆ ಯಾವ್ದಾಗಿರುವಂತದ್ದು ಇಸ್ ಎ ಸಿಂಗಲ್ ಪಾರ್ಟಿ ಸಿಸ್ಟಮ್. ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿ ಚೈನಾ. ಸೆಕೆಂಡ್, ಬೈ ಪಾರ್ಟಿ ಸಿಸ್ಟಮ್ ಎಕ್ಸಾಂಪಲ್ USA ಅಂಡ್ ಮಲ್ಟಿ ಪಾರ್ಟಿ ಸಿಸ್ಟಮ್ಗೆ ಅಂದ್ರೆ ಬಹುಪಕ್ಷ ಪದ್ಧತಿಗೆ ಉತ್ತಮವಾದಂತ ಉದಾಹರಣೆ ಎನ್ನುವಂಥದ್ದು ಭಾರತ ಆಗಿರುವಂತದ್ದನ್ನ ನಾವಿಲ್ಲಿ ನೋಡಬಹುದಾಗಿದೆ. ನೆಕ್ಸ್ಟ್, ನೇಚರ್ ಆಫ್ ಪಾರ್ಟಿ ಸಿಸ್ಟಮ್ ಇನ್ ಇಂಡಿಯಾ. ಭಾರತದಲ್ಲಿ ಪಕ್ಷ ಪದ್ಧತಿಯ ಸ್ವರೂಪ ಎನ್ನುವಂಥದ್ದು. ಸೊ ದಿ ನೇಚರ್ ಆಫ್ ಇಂಡಿಯನ್ ಪಾರ್ಟಿ ಸಿಸ್ಟಮ್ ಕ್ಯಾನ್ ಬಿ ಟ್ರೇಸ್ಡ್ ಬ್ಯಾಕ್ ಫ್ರಮ್ ದಿ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್. ಭಾರತದ ಪಕ್ಷ ಪದ್ಧತಿ ಎನ್ನುವಂಥದ್ದು, ಅದರ ಒಂದು ಸ್ವರೂಪ ಎನ್ನುವಂಥದ್ದು ರಾಷ್ಟ್ರೀಯ ಚಳುವಳಿಗಳೊಂದಿಗೆ ಬೆಳೆದು ಬಂದಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಭಾರತವೆನ್ನುವಂಥದ್ದು ಬೃಹತ್ ಪ್ರಜಾಸತ್ತಾತ್ಮಕ ರಾಷ್ಟ್ರವಾಗಿದ್ದು ಇಲ್ಲಿ ರಾಜಕೀಯ ಪಕ್ಷಗಳು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಜೀವಾಳವಾಗಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಹಾಗಾಗಿ ಇಲ್ಲಿ ಪ್ರಜಾಪ್ರಭುತ್ವ ಮತ್ತು ಪಕ್ಷಗಳು ಎನ್ನುವಂಥದ್ದು ಪರಸ್ಪರ ಅವಲಂಬಿತವಾಗಿ ಜೊತೆಯಲ್ಲಿ ಸಾಗಿರುವಂತಹದ್ದನ್ನು ನಾವು ನೋಡಬಹುದು. ಎಲ್ಲಿ ಪ್ರಜಾಪ್ರಭುತ್ವ ಅಥವಾ ಪ್ರಜಾಸತ್ತಾತ್ಮಕ ಸರ್ಕಾರ ವ್ಯವಸ್ಥೆ ಇರುತ್ತೋ ಅಲ್ಲಿ ಸಾಮಾನ್ಯವಾಗಿ ನಾವು ಪಕ್ಷ ಪದ್ಧತಿಯನ್ನ ನೋಡ್ಲಿಕ್ಕೆ ಸಾಧ್ಯ ಇರುವಂಥದ್ದು. ಅದೇ ರೀತಿಯಾಗಿ ಭಾರತದಲ್ಲೂ ಸಹಿತವಾಗಿ ನಾವು ಪಕ್ಷ ಪದ್ಧತಿಯನ್ನ ನೋಡಬಹುದು. ಅದರ ಒಂದು ಸ್ವರೂಪ, ನೇಚರ್ ಹೇಗಿದೆ ಎನ್ನುವಂಥದ್ದನ್ನ ನೋಡಬಹುದಾಗಿದೆ. Then in Indian National Congress INC was formed by A.O. Hume in 1885. ನೋಡಿ, ಇದು 1 ಮಾರ್ಕ್ಸಿಗೂ ಸಹ ಕೇಳ್ತಾರೆ. INC ಅನ್ನ ಎಕ್ಸ್ಪಾಂಡ್ ಮಾಡಿ ಅಂತಾನು ಸಹ ಕೇಳಬಹುದು. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಎನ್ನುವಂಥದ್ದು ಈ ಒಂದು ಭಾರತದಲ್ಲಿ ಪಕ್ಷ ಪದ್ಧತಿ ಎನ್ನುವಂಥದ್ದು ಹೆಚ್ಚಿನದಾಗಿ ನಾವು ಪ್ರಭಾವವನ್ನ 19ನೇ ಶತಮಾನದಲ್ಲಿ ಕಾಣಲಿಕ್ಕೆ ಸಿಗುವಂತದ್ದನ್ನ ನಾವು ನೋಡ್ತೀವಿ. ಇನ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವಾಸ್ ಫಾರ್ಮ್ಡ್ ಬೈ A.O. Hume in 1885. It was a unite the people of India to fight against British imperialism. ಈ ಒಂದು ಸಂಘಟನೆ, ಮೊದಲು ನಾವು ಇದೊಂದು ಪಕ್ಷ ಅಂತ ಕರಿತಾ ಇರಲಿಲ್ಲ. ಇದು ಪ್ರಮುಖವಾಗಿ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಭಾರತೀಯರು ಕಟ್ಟಿಕೊಂಡಂತಹ ಒಂದು ಸಂಘಟನೆಯಾಗಿತ್ತು. ಭಾರತೀಯರು ಒಂದು ಸ್ವಾತಂತ್ರ್ಯಕ್ಕಾಗಿ ಅಂದ್ರೆ ಬ್ರಿಟಿಷರ ಒಂದು ಸಾಮ್ರಾಜ್ಯಶಾಹಿ ನೀತಿಯ ವಿರುದ್ಧವಾಗಿ ಹೋರಾಟವನ್ನ ನಡೆಸಿದಂತಹ ಒಂದು ಸಂಘಟನೆಯಾಗಿ, ತದನಂತರ ಅದು ಆಫ್ಟರ್ ಇಂಡಿಪೆಂಡೆನ್ಸ್ ಅಂದ್ರೆ ಏನಾಗಿರುವಂತದ್ದು ಚುನಾವಣಾ ಸ್ವಾತಂತ್ರ್ಯ ನಂತರದಲ್ಲಿ ಒಂದು ಪಕ್ಷವಾಗಿ ಹೊರಹೊಮ್ಮಿರುವಂತದ್ದನ್ನು ನಾವು ನೋಡ್ತೀವಿ. ಡ್ಯೂ ಟು ಐಡಿಯಾಲಜಿಕಲ್ ಡಿಫರೆನ್ಸ್, ಇಲ್ಲಿ ಸಹ ನಾವೇನ್ ನೋಡ್ತೀವಿ, ಮುಸ್ಲಿಂ ಲೀಗ್ ವಾಸ್ ಫೌಂಡೆಡ್ ಇನ್ 1906. ಅದೇ ರೀತಿಯಾಗಿ ಮುಸ್ಲಿಂ ಲೀಗು ಸಹ ಅದೇ ಸಮಯದಲ್ಲಿ ಹುಟ್ಟುಕೊಂಡಿರುವಂತದ್ದು. 1906ರಲ್ಲಿ ಮುಸ್ಲಿಂ ಲೀಗ್ ಎನ್ನುವಂಥದ್ದು ಹುಟ್ಟುಕೊಂಡಿರುವಂತದ್ದನ್ನ ನಾವು ನೋಡ್ತೀವಿ. ಹುಟ್ಟುಕೊಂಡಿದೆ ಅಂತಂದ್ರೆ ಇಲ್ಲಿ ಇರುವಂತಹ ಮುಸ್ಲಿಂ ಲೀಗ್ ಅಲ್ಲಿ ಇರುವಂತಹ ನಾಯಕರು ಆಲ್ಮೋಸ್ಟ್ ಆಗಿ ಎಲ್ಲರೂ ಸಹ ಕಾಂಗ್ರೆಸ್ನವರೇ ಆಗಿರ್ತಾರೆ, ಅಂದ್ರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅವರೇ ಆಗಿರ್ತಾರೆ. ಅಲ್ಲಿಯ ಕೆಲವೊಂದಿಷ್ಟು ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಬಂದಿರೋದ್ರಿಂದಾಗಿ ಅಲ್ಲಿ ಇರುವಂತಹ ಕೆಲವೊಂದಿಷ್ಟು ಜನರು ಮತ್ತೊಂದು
ಸಂಘಟನೆಯನ್ನ ಕಟ್ತಾರೆ, ಅದಕ್ಕೆ ಮುಸ್ಲಿಂ ಲೀಗ್ ಎನ್ನುವಂತ ಹೆಸರು ಕೊಟ್ಟಿರುವಂತದ್ದನ್ನು ನಾವು ನೋಡ್ತೀವಿ. ಅದರ್ ಪಾರ್ಟೀಸ್ ಲೈಕ್ ದಿ ಹಿಂದೂ ಮಹಾಸಭಾ, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ, ಫಾರ್ವರ್ಡ್ ಬ್ಲಾಕ್ and Praja Socialist Party in etc. say merged in successive years. ಅಂದ್ರೆ ಇದೊಂದು ಬಿಫೋರ್ ಇಂಡಿಪೆಂಡೆನ್ಸ್, ಅಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಹುಟ್ಟಿಕೊಂಡಂತಹ ಕೆಲವೊಂದಿಷ್ಟು ಪಕ್ಷಗಳು ಅಂತ ನಾವು ಕರೆಯುವಂಥದ್ದು. ಇವೆಲ್ಲ ಅದರಲ್ಲಿ ಇಂಪಾರ್ಟೆಂಟ್ ಆಗಿ ಹೇಳುವಂಥದ್ದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, INC, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಎನ್ನುವಂಥದ್ದು ಹುಟ್ಟುಕೊಂಡಿರುವಂಥದ್ದು. So later in post-independence period, Janasangh, Janata Party, say Bharatiya Janata Party in BJP, say founded in 1980. 1980ರಲ್ಲಿ ಹುಟ್ಟುಕೊಂಡಿರುವಂಥದ್ದನ್ನ ಭಾರತೀಯ ಒಂದು BJP ಅಂತ, ಭಾರತೀಯ ಜನತಾ ಪಾರ್ಟಿ ಅಂತ ನಾವು ಕರೆಯುವಂಥದ್ದನ್ನ ಇಲ್ಲಿ ನಾವು ನೋಡಬಹುದಾಗಿದೆ. ಅದೇ ರೀತಿಯಾಗಿ ಬೇರೆ ಬೇರೆ ರೀತಿಯಂತ ಪಾರ್ಟಿಗಳು ಸಹ ಹುಟ್ಕೊಂಡಿರುವಂತದನ್ನು ನಾವು ನೋಡ್ತೀವಿ. ಜನತಾದಳ, ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಹ್ಯಾಸ್ ಗ್ರೌನ್ ಇನ್ ಅಕಾರ್ಡಿಂಗ್ ಟು ದಿ ನೀಡ್ಸ್ ಇನ್ ಟೈಮ್ ಅಂಡ್ ದಿ ಸ್ಟಾರ್ಟೆಡ್ ಟು ವರ್ಕ್ ಟು ದಿ ಗೆಟ್ ದಿ ಪವರ್. ನೋಡಿ, ಇಲ್ಲಿ ಭಾರತದಲ್ಲಿ ನಾವು ಹಲವಾರು ರೀತಿಯಾದಂಥ ಪಕ್ಷಗಳನ್ನು ಸಹ ನಾವು ಕಾಣಲಿಕ್ಕೆ ಸಾಧ್ಯ ಆಗಿರುವಂಥದ್ದು. ಅದೇ ರೀತಿಯಾಗಿ A.O. ಹ್ಯೂಮ್ ರವರು ಕಾಂಗ್ರೆಸ್ ಅನ್ನ ಸ್ಥಾಪನೆಯನ್ನ ಮಾಡ್ತಾರೆ. ತದನಂತರದಲ್ಲಿ 1906 1906ರಲ್ಲಿ ಸರ್ ಸೈಯದ್ ಅಹಮದ್ ಖಾನ್ ಎನ್ನುವಂಥವರ ನಾಯಕತ್ವದಲ್ಲಿ ಮುಸ್ಲಿಂ ಲೀಗ್ ಎನ್ನುವಂಥದ್ದು ಹುಟ್ಟುಕೊಳ್ಳುತ್ತೆ. 1924ರಲ್ಲಿ M.N. ರಾವ್ ಮತ್ತು S.A. ಡಾಂಗೆ ಮುಂತಾದವರ ನೇತೃತ್ವದಲ್ಲಿ ಕಮ್ಯುನಿಸ್ಟ್ ಪಕ್ಷ ಎನ್ನುವಂಥದ್ದು ಸಹ ಹುಟ್ಟುಕೊಳ್ಳುವಂಥದ್ದನ್ನು ನಾವು ನೋಡ್ತೀವಿ. ಇದು ಬಿಫೋರ್ ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯ ಪೂರ್ವದಲ್ಲಿ ಹುಟ್ಟುಕೊಂಡಂತಹ ಪಕ್ಷವಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಆಫ್ಟರ್ ಇಂಡಿಪೆಂಡೆನ್ಸ್ ಅಂದ್ರೆ ಸ್ವಾತಂತ್ರ್ಯ ನಂತರದಲ್ಲಿ ಬಂದಿರುವಂತಹ ಪಕ್ಷಗಳು ಅಂತ ನಾವು ನೋಡುತ್ತಾ ಹೋಗೋದಾದ್ರೆ, ಜಯಪ್ರಕಾಶ್ ನಾರಾಯಣ್ ರವರು ಸಂಪೂರ್ಣ ಕ್ರಾಂತಿಯ ಮೂಲಕವಾಗಿ ಜನತಾ ಪಕ್ಷವನ್ನ 1980 1980ರಲ್ಲಿ ಹುಟ್ಟುಹಾಕಿರುವಂಥದ್ದನ್ನು ನಾವು ನೋಡ್ತೀವಿ. ವಾಜಪೇಯಿ, ಲಾಲ್ ಕೃಷ್ಣ ಅಡ್ವಾಣಿ ಇವರೆಲ್ಲ ಪ್ರಮುಖವಾದ ಭಾರತೀಯ ಜನತಾ ಒಂದು ಪಾರ್ಟಿಯ ನಾಯಕರಾಗಿ ಇರುವಂತದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಅದೇ ರೀತಿಯಾಗಿ 1984ರಲ್ಲಿ ಕಲ್ವಿರಾಮ್ ನೇತೃತ್ವದಲ್ಲಿ ಬಹುಜನ ಸಮಾಜವಾದಿ ಪಕ್ಷ ಎನ್ನುವಂಥದ್ದು ಹುಟ್ಟುಕೊಂಡಿರುವಂತದ್ದನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ 1988ರಲ್ಲಿ VP ಸಿಂಗ್, ರಾಮಕೃಷ್ಣ ಹೆಗಡೆ, ಅಜಿತ್ ಸಿಂಗ್ ಇವರ ನೇತೃತ್ವದಲ್ಲಿ ಜನತಾದಳ ಎನ್ನುವಂತ ಪಾರ್ಟಿ ಹುಟ್ಟುಕೊಂಡಿರುವಂತದ್ದನ್ನು ನಾವು ನೋಡ್ತೀವಿ. ಸೊ ಇದೆಲ್ಲ ನೋಡಿದವಾಗ ಇಂಡಿಯಾ ಇಸ್ ಅಡಾಪ್ಟೆಡ್ ಮಲ್ಟಿ ಪಾರ್ಟಿ ಸಿಸ್ಟಮ್, ಭಾರತ ಎನ್ನುವಂಥದ್ದು ಬಹುಪಕ್ಷ ಪದ್ಧತಿಯನ್ನ ಅಳವಡಿಸಿಕೊಂಡಿದೆ ಎನ್ನುವಂಥದ್ದನ್ನ ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುವಂಥದ್ದು. ಇಲ್ಲಿ ಪ್ರಮುಖವಾಗಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಭಾರತೀಯ ಜನತಾ ಪಾರ್ಟಿ, ಜನಸಂಘ್ ಜನತಾ ಪಾರ್ಟಿ ಎಕ್ಸೆಟ್ರಾ, ಹೀಗೆ ಬೇರೆ ಬೇರೆ ರೀತಿಯಂತ ಕಮ್ಯುನಿಸ್ಟ್ ಪಾರ್ಟಿಗಳನ್ನು ನಾವಿಲ್ಲಿ ನೋಡ್ಲಿಕ್ಕೆ ಸಾಧ್ಯ. ಫಸ್ಟ್ ಪಾಯಿಂಟ್, ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಗ್ರೋತ್, ಸಂವಿಧಾನೇತರ ಬೆಳವಣಿಗೆ. ದೇರ್ ಇಸ್ ಎ ನೋ ರೆಫರೆನ್ಸ್ ಇನ್ ದಿ Constitution of India about how many political parties are to be existed in the country. ನೋಡಿ, ಭಾರತದ ಸಂವಿಧಾನದಲ್ಲಿ ಯಾವುದೇ ರೀತಿಯಾಗಿ ಸಹ ಹೇಳಿಲ್ಲ ಎಷ್ಟು ಪಾರ್ಟಿ ಇರಬೇಕು. ಭಾರತದಲ್ಲಿ ಸಂವಿಧಾನದಲ್ಲಿ ಪಕ್ಷ ಪದ್ಧತಿಯ ಬಗ್ಗೆ ಉಲ್ಲೇಖವೇ ಇರದೇ ಇರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಬಟ್ ಅಕಾರ್ಡಿಂಗ್ ಟು ಆರ್ಟಿಕಲ್ 19 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಸಿಟಿಜನ್ಸ್ ಕ್ಯಾನ್ ಹ್ಯಾವ್ ಫ್ರೀಡಮ್ ಟು ಫಾರ್ಮ್ ಅಸೋಸಿಯೇಷನ್ಸ್ ಆರ್ ಯೂನಿಯನ್ಸ್. ಆದರೆ ಸಂವಿಧಾನದ ವಿಧಿ 19ರಲ್ಲಿ ಒಂದು ಮಾತು ಹೇಳಲಾಗಿದೆ, ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತವಾಗಿ ಸಂಘ ಸಂಸ್ಥೆಗಳನ್ನ ಕಟ್ಟುವಂತಹ ಮತ್ತು ವಾಕ್ ಸ್ವಾತಂತ್ರ್ಯವನ್ನ ಕೊಡಲಾಗಿದೆ. ಹಾಗಾಗಿ ಇಸ್ ಎ ಪೊಲಿಟಿಕಲ್ ಪಾರ್ಟೀಸ್ ಎಸ್ಟಾಬ್ಲಿಷ್ಡ್ ಆನ್ ದಿ ಬೇಸಿಸ್ ಆಫ್ ದಿ
ದಿಸ್ ಲಿಬರ್ಟಿ. ಹಾಗಾಗಿ ಈ ಒಂದು ಸ್ವಾತಂತ್ರ್ಯದ ಅಡಿಯಲ್ಲಿ ಇಲ್ಲಿ ಏನ್ ಮಾಡಿರುವಂತದ್ದನ್ನ ನಾವು ನೋಡ್ತೀವಿ, ರಾಜಕೀಯ ಪಕ್ಷಗಳನ್ನ ಕಟ್ಟಿರುವಂತದ್ದನ್ನ ನಾವು ನೋಡ್ತೀವಿ. ಹಾಗಾಗಿ ನೋಡಿ, ಭಾರತದಲ್ಲಿ ಯಾವ ರೀತಿಯಾದಂಗೆ ರಾಜಕೀಯ ಪಕ್ಷಗಳು ಇರಬೇಕು, ಅವುಗಳ ಕೆಲಸ ಏನು ಎನ್ನುವಂಥದ್ದನ್ನ ಯಾವುದೇ ರೀತಿಯಾಗಿ ಮೆನ್ಷನ್ ಮಾಡದೇ ಇರುವಂತದ್ದನ್ನ ನಾವು ನೋಡ್ತೀವಿ. ಹಾಗಾಗಿ ಇಸ್ ಟು ಬಿ ಎಕ್ಸ್ಟರ್ನಲ್ ಕಾನ್ಸ್ಟಿಟ್ಯೂಷನಲ್ ಗ್ರೌತ್, ಇದೊಂದು ಸಂವಿಧಾನೇತರವಾದಂಥ ಬೆಳವಣಿಗೆ ಆಗಿರುವಂತದ್ದನ್ನ ನಾವು ನೋಡಬಹುದಾಗಿದೆ. ಯೋಚನೆ ಬರ್ಬೋದಾಗಿದ್ರೆ ಹೇಗೆ ಕಟ್ತಾರೆ ಪೊಲಿಟಿಕಲ್ ಪಾರ್ಟಿಯನ್ನ? ಯಾಕೆ ಇಲ್ಲಿ ಏನಾಗಿರುವಂತದ್ದು, ಇಸ್ ಟು ದಿ ಫಾರ್ಮ್ ದಿ ಅಸೋಸಿಯೇಷನ್ಸ್, ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಸಂಘ ಸಂಸ್ಥೆಗಳನ್ನ ಕಟ್ಟುವಂತ ಸ್ವಾತಂತ್ರ್ಯ ಇದೆ. ಅದರ ಆಧಾರದ ಮೇಲೆ ಇಸ್ ಟು ದಿ ಆರ್ಗನೈಸ್ಡ್ ಇನ್ ಪೊಲಿಟಿಕಲ್ ಪಾರ್ಟೀಸ್, ರಾಜಕೀಯ ಪಕ್ಷಗಳನ್ನ ಸಂಘಟನೆ ಮಾಡುವಂತದ್ದನ್ನ ಇಲ್ಲಿ ನಾವು ನೋಡಬಹುದಾಗಿದೆ. ಅಂಡ್ ಸೆಕೆಂಡ್ ಒನ್ ಇಸ್ ಎ ಪ್ರಿವಿಲೆನ್ಸ್ ಆಫ್ ಮಲ್ಟಿ ಪಾರ್ಟಿ ಸಿಸ್ಟಮ್. ಪ್ರಿವಿಲೆನ್ಸ್ ಆಫ್ ಮಲ್ಟಿ ಪಾರ್ಟಿ ಸಿಸ್ಟಮ್, ಬಹುಪಕ್ಷ ಪದ್ಧತಿ ಅಸ್ತಿತ್ವದಲ್ಲಿರುವಂತದ್ದನ್ನ ನಾವು ನೋಡಬಹುದು. ಬಹುಪಕ್ಷ ಪದ್ಧತಿಯ ಅಸ್ತಿತ್ವ ಇರುವಂತದ್ದನ್ನು ಸಹ ನಾವಿಲ್ಲಿ ಕಾಣಬಹುದಾಗಿದೆ. ಇನ್ ಇಂಡಿಯಾ ಈಸ್ ಎ ಮೆನಿ ರಿಲಿಜನ್ಸ್, ಲ್ಯಾಂಗ್ವೇಜಸ್, ಕಲ್ಚರಲ್ ಅಂಡ್ ಟ್ರೆಡಿಷನ್ಸ್. ಭಾರತ ಎನ್ನುವಂಥದ್ದು ಮಲ್ಟಿ ಕಲ್ಚರಲ್, ಮಲ್ಟಿ ಡೈವರ್ಸಿಟಿ. ನಮ್ಮಲ್ಲಿ ಏನಾಗಿರುವಂಥದ್ದು ಒಂದು ವೈವಿಧ್ಯತೆ ಎನ್ನುವಂಥದ್ದು ನಮ್ಮಲ್ಲಿ ಭಾರತೀಯರಲ್ಲಿ ಇರುವಂಥದ್ದನ್ನು ನಾವು ನೋಡ್ತೀವಿ. ವಿಭಿನ್ನ ಧರ್ಮ ಇರ್ಬೋದು, ಜನಾಂಗ ಇರ್ಬೋದು, ಪ್ರದೇಶ ಇರ್ಬೋದು, ಭಾಷೆ ಇರ್ಬೋದು, ಆಚಾರ ವಿಚಾರಗಳಿಂದ ನಾವು ಕೂಡಿರುವಂಥದ್ದನ್ನು ನಾವು ಕಾಣ್ತೀವಿ. ಸೊ ಹಾಗಾಗಿ ಏನಾಗಿರುವಂಥದ್ದು, ಇಸ್ ಟು ದಿ ಆಲ್ ಬೇಸ್ಡ್ ಇನ್ ಆರ್ಗನೈಸ್ಡ್ ಇನ್ ಪೊಲಿಟಿಕಲ್ ಪಾರ್ಟೀಸ್. Emergence of the many political parties is a protect their interest in mainstream of the country. ಈ ಒಂದು ಹಲವಾರು ಜನಾಂಗ ಇರ್ಬೋದು, ಧರ್ಮ ಇರ್ಬೋದು, ಭಾಷೆ ಇದ್ದಿರೋದ್ರಿಂದಾಗಿ ಈ ಅವರವರ ಧರ್ಮ, ಜಾತಿ, ಜನಾಂಗ, ಭಾಷೆಯನ್ನ ಉಳಿವಿಗೋಸ್ಕರವಾಗಿ ಹಲವಾರು ರಾಜಕೀಯ ಪಕ್ಷಗಳು ಹುಟ್ಟುಕೊಂಡಿರುವಂಥದ್ದನ್ನು ನಾವು ನೋಡ್ತೀವಿ. ಉದಾಹರಣೆಗೆ ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಪಕ್ಷಗಳು ಮತ್ತು ಪ್ರಾದೇಶಿಕ ಪಕ್ಷಗಳು ಎಂಬ ಎರಡು ರೀತಿಯಾದಂಥ ಪಕ್ಷ ವ್ಯವಸ್ಥೆ ಇರುವಂಥದ್ದನ್ನು ನಾವು ನೋಡ್ತೀವಿ. ಇಷ್ಟು ದಿ ನ್ಯಾಷನಲ್ ಪಾರ್ಟಿ ಆ್ಯಂಡ್ ರೀಜನಲ್ ಪಾರ್ಟೀಸ್. ಇವುಗಳು ರಾಷ್ಟ್ರೀಯ ಪಕ್ಷಗಳು ಎನ್ನುವಂಥದ್ದು ರಾಷ್ಟ್ರೀಯ ಹಿತಾಸಕ್ತಿಯ ಉದ್ದೇಶಕ್ಕಾಗಿ ಹುಟ್ಟುಕೊಂಡಿರುತ್ತೆ, ಒಂದು ರಚನೆ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಆದರೆ ರೀಜನಲ್ ಪಾರ್ಟೀಸ್ ಆರ್ ಬೇಸ್ಡ್ ಆನ್ ದ ಲ್ಯಾಂಗ್ವೇಜ್, ರಿಲಿಜನ್, ಟ್ರೆಡಿಷನ್ಸ್, ಕಸ್ಟಮ್ಸ್. ಅಂದ್ರೆ ಪ್ರಾದೇಶಿಕ ಒಂದು ಒಳಿತಿಗೋಸ್ಕರವಾಗಿ, ಪ್ರಾದೇಶಿಕ ಉಳಿವಿಗೋಸ್ಕರವಾಗಿ ಅಸ್ತಿತ್ವಕ್ಕೆ ಬಂದಿರುವಂಥದ್ದು ಪ್ರಾದೇಶಿಕ ಪಕ್ಷಗಳು ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ವಿವಿಧ ಜಾತಿ, ಧರ್ಮ, ಬುಡಕಟ್ಟು ಇವುಗಳ ಆಧಾರದ ಮೇಲೆ ಇವುಗಳ ರಕ್ಷಣೆಗೋಸ್ಕರ ಅಸ್ತಿತ್ವಕ್ಕೆ ಬಂದಿರುವಂಥದ್ದನ್ನು ನಾವು ಪ್ರಾದೇಶಿಕ ಪಕ್ಷಗಳು ಅಂತ ಕರೆಯುವಂಥದ್ದು. ಹಾಗಾಗಿ ಈ ರೀತಿಯಾದಂಥ ರಾಷ್ಟ್ರೀಯ ಪಕ್ಷಗಳು ಮತ್ತು ಪ್ರಾದೇಶಿಕ ಪಕ್ಷಗಳಿಗೆ ಅವಕಾಶ ನೀಡಿರೋದ್ರಿಂದಾಗಿಯೇ ಇಸ್ ದಿ ಇಂಡಿಯಾ ಎಮರ್ಜ್ಡ್ ಇನ್ ಪ್ರಿವಿಲೆನ್ಸ್ ಆಫ್ ಮಲ್ಟಿ ಪಾರ್ಟಿ ಸಿಸ್ಟಮ್. ಭಾರತದಲ್ಲಿ ಹಾಗಾಗಿ ಬಹುಪಕ್ಷ ಪದ್ಧತಿ ಎನ್ನುವಂಥದ್ದು ಅಸ್ತಿತ್ವದಲ್ಲಿರುವಂಥದ್ದನ್ನು ನಾವು ನೋಡಬಹುದು. ಇದು ಸಹ ಒಂದು ನೇಚರ್ ಆಗಿರುವಂಥದ್ದು. ನೆಕ್ಸ್ಟ್ ಸೆಕೆಂಡ್ ಒನ್, ಸ್ಪ್ಲಿಟ್ ಆ್ಯಂಡ್ ಮರ್ಜರ್. ಪಕ್ಷಗಳಲ್ಲಿ ಒಡಕು ಮತ್ತು ವಿಲೀನ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಸ್ಪ್ಲಿಟ್ ಆ್ಯಂಡ್ ಮರ್ಜರ್ ಇಸ್ ದಿ ಕಾಮನ್ ಫೆನೋಮಿನಾ ಇನ್ ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮ್ ಆರ್ ಇಂಡಿಯನ್ ಪಾರ್ಟಿ ಸಿಸ್ಟಮ್. ನೋಡಿ, ಸಾಮಾನ್ಯವಾಗಿ ಪಕ್ಷಗಳಲ್ಲಿ ಒಡಕು ಮತ್ತು ವಿಲೀನ ಎನ್ನುವಂಥದ್ದು ಸ್ವಾಭಾವಿಕವಾಗಿ ಭಾರತದಲ್ಲಿ ನಾವು ಕಾಣಸಿಗುವಂತಹ ವಿಷಯ ಎನ್ನುವಂಥದ್ದನ್ನು ನಾವು ನೋಡಬಹುದಾಗಿದೆ. ಸೊ ಇಟ್ಸ್ ಎ ವೇರಿಯಸ್ ರೀಸನ್ contribute for splits like the ideology difference, egoism, power hunger ಇನ್ ಎಕ್ಸೆಟ್ರಾ. ಹಾಗಿದ್ರೆ ಯಾಕೆ ಆಗುತ್ತೆ ಈ ಒಂದು ಪಕ್ಷದಲ್ಲಿನ ಒಡಕು ಅನ್ನುವಂಥದ್ದು, ವಿಲೀನ ಎನ್ನುವಂಥದ್ದು? ಸೊ ಪಕ್ಷಗಳಲ್ಲಿನ ಒಡಕು ಮತ್ತು ವಿಲೀನ ಎನ್ನುವಂಥದ್ದು, ಒಂದು ಪಾರ್ಟಿ ಇದೆ ಅಂತ ಇಟ್ಕೊಳ್ಳೋಣ. ಎ ಪಾರ್ಟಿ ಎನ್ನುವಂಥದ್ದು ಇರುತ್ತೆ. ಆ ಎ ಪಾರ್ಟಿಯಲ್ಲಿ ಒಂದು 100 ಜನರಿದ್ದಾರೆ ಅಂತ ಇಟ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ 100 ಮೆಂಬರ್ಸ್ ಇದ್ದಾರೆ. ಆ 100 ಮೆಂಬರ್ಸರಲ್ಲಿ ಒಂದು 10 ಮೆಂಬರ್ಸಿಗೆ ಈ ಯಾವುದೇ ಒಂದು ಪವರ್ ಅನ್ನ ಕೊಟ್ಟಿಲ್ಲ ಅಂತ ಇಟ್ಕೊಳ್ಳೋಣ. ಆವಾಗ ಅವರಿಗೆ ಏನಾಗುತ್ತೆ, ಸ್ವಲ್ಪ ಮಟ್ಟಿಗೆ ಬೇಜಾರಾಗುತ್ತೆ. ನಮಗೆ ಯಾವುದೇ ರೀತಿಯಾದಂಥ ಪ್ರಿಫರೆನ್ಸ್ ಕೊಟ್ಟಿಲ್ಲ ಅಂತ ಮಾಡ್ತಾರೆ. ಆಗ ಏನಾಗುತ್ತೆ, ಆ ಒಂದು ಎ ಪಾರ್ಟಿಯನ್ನ ಬಿಟ್ಟು ಅವರು ಮತ್ತೊಂದು ಪಾರ್ಟಿ ಬಿ ಎನ್ನುವಂಥ ಪಾರ್ಟಿಯನ್ನ ಕಟ್ತಾರೆ. ಆವಾಗ ಏನಾಗುತ್ತೆ, ಇಲ್ಲಿ ಸ್ಪ್ಲಿಟ್ ಅಂದ್ರೆ ಒಡಕು ಬರುತ್ತೆ. ಒಡಕಿನಿಂದ ಹೊಸ ಪಾರ್ಟಿ ಎನ್ನುವಂಥದ್ದು ಹುಟ್ಕೊಳ್ಳುತ್ತೆ. ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ
ಈ ಬಿ ಪಾರ್ಟಿ ಎನ್ನುವಂಥದ್ದು ಮತ್ತೆ ಪುನಃ ಹೆಸರು ಮರ್ಜ್ಡ್ ಆನ್ ದಿ ಎ ಪಾರ್ಟಿ, ಎ ಪಾರ್ಟಿ ಜೊತೆಗೆ ಸೇರಿಕೊಳ್ಳುತ್ತೆ, ವಿಲೀನ ಆಗುತ್ತೆ. ಹೀಗಾಗಿ ನಮ್ಮಲ್ಲಿ ಏನಾಗಿರುವಂಥದ್ದು ಪಕ್ಷಗಳಲ್ಲಿ ಒಡಕು ಮತ್ತು ವಿಲೀನ ಎನ್ನುವಂಥದ್ದನ್ನು ನಾವು ನೋಡ್ತೀವಿ. ಫಾರ್ ಎಕ್ಸಾಂಪಲ್ ಬಿಜೆಪಿ ಎನ್ನುವಂಥದ್ದು ಇದೆಯಲ್ಲ, ಆ ಬಿಜೆಪಿಯಿಂದ ಯಡಿಯೂರಪ್ಪನವರು ಕೆಜೆಪಿ ಎನ್ನುವಂಥದ್ದನ್ನು ಹುಟ್ಟು ಹಾಕಿದ್ರು. ತದನಂತರ ಮತ್ತೆ ಪುನಃ ಕೆಜೆಪಿ ಎನ್ನುವಂಥದ್ದು ಬಿಜೆಪಿ ಒಟ್ಟಿಗೆ ವಿಲೀನವಾಗಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಹೀಗೆ ಹಲವಾರು ಸಂದರ್ಭಗಳಲ್ಲಿ ಪಕ್ಷಗಳಲ್ಲಿ ಒಡಕು ಬರುತ್ತೆ, ಅದೇ ರೀತಿಯಾಗಿ ಮತ್ತೆ ಪುನಃ ವಿಲೀನ ಆಗುವಂಥದ್ದನ್ನು ನಾವು ನೋಡಬಹುದು. ಇದು ಸಾಮಾನ್ಯವಾಗಿ ನಮ್ಮ ಒಂದು ಭಾರತೀಯ ರಾಜಕೀಯ ಪಕ್ಷಗಳ ಸ್ವರೂಪದಲ್ಲೂ ಒಂದಾಗಿರುವಂಥದ್ದನ್ನು ನಾವು ಕಾಣಬಹುದಾಗಿದೆ. ನೆಕ್ಸ್ಟ್, ಎಂಡ್ ಆಫ್ ಸಿಂಗಲ್ ಪಾರ್ಟಿ ಸಿಸ್ಟಮ್ ಆರ್ ಎಂಡ್ ಆಫ್ ಸಿಂಗಲ್ ಪಾರ್ಟಿ ಇಯರ್. ಏಕಪಕ್ಷ ಪ್ರಾಬಲ್ಯದ ಕ್ಷೀಣತೆ, ಏಕಪಕ್ಷ ಪ್ರಾಬಲ್ಯದ ಕ್ಷೀಣತೆ. ಇಂಡಿಯಾ ವಾಸ್ ಅಂಡರ್ ದಿ ಕಾಂಗ್ರೆಸ್ ರೂಲ್ ಟಿಲ್ ಇನ್ 1977. ನೋಡಿ, ಭಾರತದಲ್ಲಿ 2ಕ್ಕಿಂತ ಹೆಚ್ಚಿನ ರಾಜಕೀಯ ಪಕ್ಷಗಳು ಅಸ್ತಿತ್ವದಲ್ಲಿದ್ದರೂ ಸಹಿತವಾಗಿ 1947ರಿಂದ 1977ರವರೆಗೂ ಸಹಿತವಾಗಿ ಕೇವಲ ಕಾಂಗ್ರೆಸ್ ಪಕ್ಷ ಒಂದೇ ಅಧಿಕಾರವನ್ನು ನಡೆಸಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಅಲ್ಲಿ ತನಕ 1977ರ ತನಕ ಭಾರತದಲ್ಲಿ ಬಹುಪಕ್ಷ ಪದ್ಧತಿ ಇದೆ ಎನ್ನುವಂಥದ್ದೇ ಯಾರಿಗೂ ಸಹ ತಿಳಿದಿರ್ಲಿಕ್ಕಿಲ್ವೇನೋ ಬಹುಶಃ. ಯಾಕೆ? ಕೇಂದ್ರದಲ್ಲಿ ಕೇವಲ ಕಾಂಗ್ರೆಸ್ ಪಕ್ಷ ಮಾತ್ರ ರೂಲ್ ಮಾಡಿರುವಂಥದ್ದು, ಅಧಿಕಾರವನ್ನ ಹಿಡಿದಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ದಿ ಹ್ಯಾಪನಿಂಗ್ ಇನ್ ಬಿಟ್ವೀನ್ 1975 to 1977. 1975ರಲ್ಲಿ ಇಂದಿರಾ ಗಾಂಧಿ ಎನ್ನುವಂಥವರು ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡ್ತಾರೆ. ಪ್ರೈಮ್ ಮಿನಿಸ್ಟರ್ ಆದಂತಹ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡ್ತಾರೆ. ಇದೊಂದು ಕಾಂಗ್ರೆಸ್ ಪಕ್ಷ ಎನ್ನುವಂಥದ್ದು ಕೆಳಗಿಳಿಲಿಕ್ಕೆ ಕಾರಣ ಆಗಿರುವಂಥದ್ದನ್ನು ನಾವು ನೋಡಬಹುದು. ಇಸ್ ಎ ಫೋರ್ಸ್ಡ್ ಸ್ಮಾಲ್ ಪಾರ್ಟೀಸ್ ಟು ಯುನಿಟ್ ಅಂಡ್ ಫೈಟ್ ಅಗೇನ್ಸ್ಟ್ ಕಾಂಗ್ರೆಸ್. 1977ರಲ್ಲಿ ಸಣ್ಣ ಸಣ್ಣ ಪಕ್ಷಗಳು ಸೇರಿ ಒಂದು ಜನತಾ ಪಾರ್ಟಿಯನ್ನು ಹುಟ್ಟಾಕುವಂಥದ್ದನ್ನು ನಾವು ನೋಡ್ತೀವಿ. ಆ ಜನತಾ ಪಾರ್ಟಿ ಎನ್ನುವಂಥದ್ದು ಅಧಿಕಾರಕ್ಕೆ 1977ರ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬಂದಿರುವಂಥದ್ದನ್ನು ನಾವು ನೋಡಬಹುದು. ಮೈತ್ರಿಕೂಟಗಳನ್ನ ಮಾಡ್ಕೊಂಡ್ಬಿಟ್ಟು ಜನತಾ ಸರ್ಕಾರವನ್ನ ರಚನೆ ಮಾಡ್ತಾರೆ. ತದನಂತರ 1984ರಲ್ಲಿ ಮತ್ತೆ ಎಲೆಕ್ಷನ್ ಆಗುತ್ತೆ. ಮತ್ತೆ ಪುನಃ ಪ್ರಾಬಲ್ಯ, ಅತ್ಯಂತ ಹೆಚ್ಚು ಒಂದು ಮತವನ್ನ ಪಡೆದುಕೊಳ್ಳುವುದರೊಟ್ಟಿಗೆ ಕಾಂಗ್ರೆಸ್ ಎನ್ನುವಂಥದ್ದು ಅಧಿಕಾರಕ್ಕೆ ಬರುತ್ತೆ. ಆ ಒಂದು ಸಂದರ್ಭ 1984ರ ಚುನಾವಣೆಯನ್ನ ಹೊರತುಪಡಿಸಿದರೆ ದೇಶದಲ್ಲಿ ಅಂದಿನಿಂದ ಇಂದಿನವರೆಗೂ ನಡೆದ ಯಾವುದೇ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಬಾರದೇ ಇರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಹಾಗಾಗಿ ಏಕಪಕ್ಷ ಪ್ರಾಬಲ್ಯ ಎನ್ನುವಂಥದ್ದು 1977ರ ನಂತರ ಕ್ಷೀಣಿಸುತ್ತಾ ನಮ್ಮಲ್ಲಿ ಮಲ್ಟಿ ಪಾರ್ಟಿ ಸಿಸ್ಟಮ್ ಇದೆ, ಬಹುಪಕ್ಷ ಪದ್ಧತಿ ಇದೆ. ಬಹುಪಕ್ಷ ಪದ್ಧತಿಗೆ ಬಹುಪಕ್ಷ ಆಯ್ಕೆಗೆ ಅವಕಾಶ ಇದೆ ಎನ್ನುವಂಥದ್ದನ್ನ ನಾವು ಮನವರಿಕೆ ಮಾಡಿಕೊಂಡಿರುವಂಥದ್ದನ್ನು ನಾವು ನಮ್ಮ ಒಂದು ಪಕ್ಷ ಸ್ವರೂಪದ ಒಂದು ರಾಜಕೀಯ ಪಕ್ಷಗಳ ಸ್ವರೂಪದಲ್ಲಿ ನೋಡಬಹುದಾಗಿದೆ. ನೆಕ್ಸ್ಟ್, ಡಿಸಿಡೆಂಟ್ ಆಕ್ಟಿವಿಟೀಸ್, ಭಿನ್ನಮತೀಯತೆ ಎನ್ನುವಂಥದ್ದು ನಮ್ಮಲ್ಲಿ ಕಾಣುವಂಥದ್ದನ್ನು ನಾವು ನೋಡಬಹುದು. ಇಸ್ ಎ menace of the leaders like personal antecedents in say dissident activities. ನೋಡಿ, ಭಾರತದಲ್ಲಿ ರಾಜಕಾರಣದಲ್ಲಿ ಭಿನ್ನಮತೀಯತೆ ಎನ್ನುವಂಥದ್ದು ಅಂಟುಜಾಡ್ಯವಾಗಿರುವಂಥದ್ದು ನಾವು ನೋಡ್ತೀವಿ. ಸಹಜವಾಗಿ ನಾಯಕರಲ್ಲಿ ಒಂದು ಸೆಲ್ಫಿಶ್ನೆಸ್, ಸ್ವಾರ್ಥ ಇರ್ಬೋದು, ಒಣ ಪ್ರತಿಷ್ಠೆ ಇರ್ಬೋದು, ಒಂಥರ ಜಂಬ ಎನ್ನುವಂಥದ್ದು ಇರ್ಬೋದು. ಭಿನ್ನಮತೀಯತೆ ಎನ್ನುವಂಥದ್ದನ್ನು ನಾವು ಸಹಜವಾಗಿ ಕಾಣುವಂಥದ್ದನ್ನು ನಾವು ನೋಡ್ತೀವಿ. ಸಹಜವಾಗಿ ಒಂದು ಪಕ್ಷದಲ್ಲಿರುವಂತಹ ನಾಯಕರಲ್ಲಿ ಅವರಲ್ಲಿಯೇ ಒಳ ಜಗಳಗಳು ಇರುವಂಥದ್ದು, ನನಗೆ ಅಧಿಕಾರ ಸಿಗಬೇಕು, ನನಗೆ ಪ್ರಮುಖವಾದಂಥ ಸ್ಥಾನ ಸಿಗಬೇಕು ಎನ್ನುವಂಥ ಒಂದು ಒಣ ಪ್ರತಿಷ್ಠೆ ಎನ್ನುವಂಥದ್ದು ಭಾರತೀಯ ರಾಜಕೀಯ ಪಕ್ಷಗಳಲ್ಲಿ ನಾವು ಕಂಡುಬರುವಂಥ ಸಾಮಾನ್ಯ ವ್ಯವಸ್ಥೆ ಆಗಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಅಂದ್ರೆ ಅವ್ರು ಏನಾಗಿರುವಂಥದ್ದು, ಅಧಿಕಾರ ನಮ್ಮದೇ ನಡೆಯಬೇಕು ಎನ್ನುವಂಥ ಒಂದು ಇಂಟೆನ್ಷನ್ ಇರುವಂಥದ್ದನ್ನು ನಾವು ನೋಡ್ತೀವಿ.
ಸೊ ಲೀಡರ್ಸ್, ಆ ಒಂದು ಲೀಡರ್ಸ್ ಏನಿರ್ತಾರೆ ಟು ದಿ ಅಗೇನ್ಸ್ಟ್ ದಿ ಐಡಿಯಾಲಜಿ ಟು ದಿ ಪಾರ್ಟಿ ಅಂಡ್ ಫೇವರ್ ವೇ ಟು ದಿ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ. ಈ ಒಂದು ಅವರ ಸ್ವಾರ್ಥಪರತೆಯಿಂದಾಗಿ ಭಾರತದ ರಾಜಕೀಯದಲ್ಲಿ ಸದಾ ಭಿನ್ನಮತೀಯ ಜಗಳಗಳು, ಒಳ ಜಗಳಗಳು ಸಾಮಾನ್ಯವಾಗಿ ಕಂಡು ಬರುವಂತಹ ಒಂದು ವ್ಯವಸ್ಥೆ ಆಗಿರುವಂತದ್ದನ್ನು ನಾವು ನೋಡ್ಬೋದಾಗಿದೆ. ಹಾಗಾಗಿ ಭಾರತದ ರಾಜಕೀಯ ಪಕ್ಷಗಳಲ್ಲಿ ಭಿನ್ನಮತೀಯತೆ ಎನ್ನುವಂಥದ್ದು ಸಾಮಾನ್ಯವಾಗಿ ಭುಗಿಲೇಳುವಂಥದ್ದನ್ನು ಕಾಣ್ತೀವಿ. ಒಂದು ಪಾರ್ಟಿಯವರು ಒಬ್ಬನು ಒಂದು ರೀತಿಯಾದಂಥ ಹೇಳಿಕೆಯನ್ನ ಕೊಟ್ರೆ ಅದೇ ಪಾರ್ಟಿಯಲ್ಲಿರುವಂತಹ ಮತ್ತೊಬ್ಬನು ಅವನ ವಿರುದ್ಧವಾಗಿ ಹೇಳಿಕೆಯನ್ನ ಕೊಡುವಂಥದ್ದನ್ನ ನಾವು ಸಾಮಾನ್ಯವಾಗಿ ನೋಡ್ಲಿಕ್ಕೆ ಸಿಗುವಂಥದ್ದನ್ನ ಕಾಣ್ತೀವಿ. ನೆಕ್ಸ್ಟ್ ಒನ್ ಡಿಫೆಕ್ಷನ್, ಪಕ್ಷಾಂತರ ಪಿಡುಗು. ಪಕ್ಷಾಂತರ ಪಿಡುಗು ಎನ್ನುವಂಥದ್ದು. ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಲೆಜಿಸ್ಲೇಚರ್ ಚೇಂಜ್ ದರ್ ಪಾರ್ಟಿ tone for the personal benefits or difference of opinion and many more reasons. ಒಂದು ಶಾಸನ ಸಭೆಗೆ ಆಯ್ಕೆಯಾದಂತಹ ಸದಸ್ಯ ಹಣದ ಆಮಿಷಕ್ಕೋ ಅಥವಾ ತನ್ನ ಒಂದು ಅಧಿಕಾರದ ಆಸೆಗೋ ಒಂದು ಪಕ್ಷವನ್ನ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಹೋಗುವಂಥದ್ದನ್ನು ನಾವು ಪಕ್ಷಾಂತರ ಅಂತ ಕರೆಯುವಂಥದ್ದನ್ನು ನಾವು ನೋಡ್ತೀವಿ. ಬಟ್ ಈಗ ಆಂಟಿ ಡಿಫೆಕ್ಷನ್ ಲಾ ಬಂದಿರುವಂಥದ್ದು, ಪಕ್ಷಾಂತರ ನಿಷೇಧ ಕಾಯ್ದೆ ಬಂದಿದೆ. ಬಟ್ ಮೊದಲು ಇನ್ 1980 ಬಿಫೋರ್ 1985 1985ಕ್ಕಿಂತ ಮುಂಚೆ ಈ ಒಂದು ಪಕ್ಷಾಂತರ ಪಿಡುಗು ಎನ್ನುವಂಥದ್ದು ಹೆಚ್ಚಾಗಿ ಕಂಡು ಬರುವಂಥದ್ದನ್ನು ನಾವು ಕಾಣಬಹುದಿತ್ತು. ಈಗಲೂ ಸಹ ಆಗತ್ತೆ. ಬಟ್ ಇಲ್ಲಿ ಏನಾಗುತ್ತೆ, MLA ಅಥವಾ MP ಆದಂಥವನು ನೇರವಾಗಿ ಮತ್ತೊಂದು ಪಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ ರಿಸೈನ್ ಮಾಡಿ ಹೋಗ್ಬೋದಾಗಿ, ಒಂದು ಅಧಿಕಾರದ ಆಸೆಯಿಂದಾಗಿ ರಿಸೈನ್ ಮಾಡಿ ಬರುವಂಥದ್ದನ್ನು ನಾವು ನೋಡ್ತೀವಿ. ಟೋಟಲಿ ಯಾವುದೋ ಒಂದು ಆಮಿಷಕ್ಕೆ ಒಳಗಾಗಿ ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಅವರಿಗೆ ಒಂದು ರೀತಿಯಾದಂತಹ ಸೈದ್ಧಾಂತಿಕವಾದಂತಹ ನೆಲೆಯ ಅಡಿಯಲ್ಲಿ ಅವರು ಅಧಿಕಾರಕ್ಕೆ ಬಂದರೂ ಸಹಿತವಾಗಿ, ಅವರ ಪಕ್ಷಗಳ ಸಿದ್ಧಾಂತಗಳಿಗೆ ಒಪ್ಪಿದ್ರೂ ಸಹಿತವಾಗಿ, ತಮ್ಮ ಒಂದು ಸ್ವಾರ್ಥಕ್ಕೋಸ್ಕರ, ಅಧಿಕಾರದ ದುರಾಸೆಗೋಸ್ಕರವಾಗಿ ಒಂದು ಪಕ್ಷವನ್ನ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಹೋಗುವಂಥದ್ದನ್ನು ನಾವಿಲ್ಲಿ ನೋಡಬಹುದು. ನೆಕ್ಸ್ಟ್ ಲೀಡರ್ ವರ್ಷಿಪ್, ನಾಯಕತ್ವದ ವರ್ಚಸ್ಸು. ಸೊ ಮೋಸ್ಟ್ ಆಫ್ ದಿ ಪೊಲಿಟಿಕಲ್ ಪಾರ್ಟೀಸ್ ಇನ್ ಇಂಡಿಯಾ ಎಂಫಸೈಸ್ ಆನ್ ದಿ ಲೀಡರ್ಸ್ ದೆನ್ ದಿ ಐಡಿಯಾಲಜೀಸ್ ಆಫ್ ದಿ ಪಾರ್ಟೀಸ್. ಸಾಮಾನ್ಯವಾಗಿ ಭಾರತದಲ್ಲಿ ಅಸ್ತಿತ್ವದಲ್ಲಿರುವ ಬಹುತೇಕ ರಾಜಕೀಯ ಪಕ್ಷಗಳು ಪ್ರಜಾಪ್ರಭುತ್ವದ ಮೌಲ್ಯಗಳಾದ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಜಾತ್ಯತೀತತೆ ಮುಂತಾದವುಗಳಿಂದ ತಮ್ಮ ಪಕ್ಷದ ನಾಯಕರ ಓಲೈಕೆಗೆ ಪ್ರಾಮುಖ್ಯತೆಯನ್ನು ನೀಡಿರುವಂಥದ್ದನ್ನು ನಾವು ಸರ್ವೇ ಸಾಮಾನ್ಯವಾಗಿ ನೋಡಬಹುದಾಗಿದೆ. ಅಂದರೆ ಕೇವಲ ಕಣ್ಣಿಗೆ ಕಾಣಲಿಕ್ಕೆ, ಗೋಚರವಾಗಲಿಕ್ಕೆ ಮಾತ್ರ ಸ್ವಾತಂತ್ರ್ಯ, ಸಮಾನತೆ, ಜಾತ್ಯತೀತತೆ ಅಂತ ಮಾತಿನಲ್ಲಿ ಹೇಳುವಂಥದ್ದು. ಆದರೆ ನಾವು ನಿಜವಾಗ್ಲೂ ನೋಡ್ತಾ ಹೋಗೋದಾದ್ರೆ ಅದೆಲ್ಲವನ್ನೂ ಸಹ ಅವರು ಆಚರಣೆಯಲ್ಲಿ ತಂದಿರದೇ ಇರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಫಾರ್ ಎಕ್ಸಾಂಪಲ್ ಇಸ್ ಟು ದಿ ಲೀಡರ್ಸ್ ಲೈಕ್ ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ಇನ್ ಕಾಂಗ್ರೆಸ್, AB Vajpayee of BJP, the leaders with the charisma of the dominate the whole party. ಅಂದ್ರೆ ಇವರೆಲ್ಲ ಆ ಒಂದು ಪಕ್ಷದ, ನೋಡಿ ಕಾಂಗ್ರೆಸ್ ಅಲ್ಲಿ ಅತ್ಯಂತ ಪ್ರಭಾವಶಾಲಿಯಾದಂಥ ನಾಯಕರು ನಾವು ಯಾರು ಅಂತ ನೋಡೋದಾದ್ರೆ ಇಲ್ಲಿ ನೆಹರೂರವರು ಇರ್ಬೋದು, ಜವಾಹರ್ಲಾಲ್ ನೆಹರೂರವರು ಇರ್ಬೋದು, ಇಂದಿರಾ ಗಾಂಧಿ ಇರ್ಬೋದು, ರಾಜೀವ್ ಗಾಂಧಿ ಇರ್ಬೋದು. ಇವರೆಲ್ಲ ಅತ್ಯಂತ ಪ್ರಭಾವಿತ ನಾಯಕರು ಅಂತ ಕಾಂಗ್ರೆಸ್ ಅಲ್ಲಿ ಕರೆಸಿಕೊಂಡಿರುವಂಥದ್ದನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ಶಿವಸೇನೆಯಲ್ಲಿ, ಮಹಾರಾಷ್ಟ್ರದ ಶಿವಸೇನೆಯಲ್ಲಿ ಬಾಳಾ ಠಾಕ್ರೆ ಎನ್ನುವಂಥವರು ಬಹಳ ಪ್ರಮುಖರು. ಅದೇ ರೀತಿಯಾಗಿ ಬಿಜೆಪಿ ಪಾರ್ಟಿಯಲ್ಲಿ AB ವಾಜಪೇಯಿ, ಈಗ ಸದ್ಯ ನರೇಂದ್ರ ಮೋದಿ. ಈ ಒಂದು ಪ್ರಮುಖ ನಾಯಕರು ಮಾಡಿದಂತಹ ಕೆಲವೊಂದಿಷ್ಟು ತೀರ್ಮಾನಗಳು ಇರ್ಬೋದು, ಅವರು ತೆಗೆದುಕೊಂಡಂತಹ ನಿರ್ಧಾರಗಳಿರ್ಬೋದು, ನೋ ಕ್ವಶನ್ ಇವೆ. ಅಂದ್ರೆ ಇಲ್ಲಿ ಕ್ವಶನ್ಸ್, ಯಾರು ಸಹ ಪ್ರಶ್ನೆಯನ್ನ
ಯಾರೂ ಸಹ ಮಾಡದೇ ಇರುವಂಥದ್ದನ್ನ ನಾವು ನೋಡ್ತೀವಿ. ಅವರು ಒಂದು ನಾಯಕತ್ವದಲ್ಲಿ ನಿರ್ಣಾಯಕ ಪಾತ್ರವನ್ನ ವಹಿಸುವಂಥದ್ದನ್ನ ನಾವು ನೋಡ್ತೀವಿ. ಅದರ ಜೊತೆಗೆ ಜನಸಾಮಾನ್ಯರು ಸಹಿತವಾಗಿ ಒಪ್ಪಿಕೊಂಡು ತಮ್ಮ ನಾಯಕರನ್ನೇ ಅನುಸರಿಸುವಂಥದ್ದನ್ನ ನಾವಿಲ್ಲಿ ನೋಡ್ತೀವಿ. ಅಂದ್ರೆ ಸಾಮಾನ್ಯವಾಗಿ ಕೇವಲ ಒಂದು ಪಕ್ಷ ಅಂತ ನಾವಿಲ್ಲಿ ತಿಳಿಯೋದಿಲ್ಲ, ಆ ಪಕ್ಷದ ನಾಯಕರು ಎನ್ನುವಂಥವ್ರನ್ನ ಒಂದು ಸರ್ವಶ್ರೇಷ್ಠವಾದಂತಹ ದೃಷ್ಟಿಕೋನದಲ್ಲಿ ನೋಡುವಂಥದ್ದನ್ನ ನಾವು ನೋಡಬಹುದಾಗಿದೆ. ಸೊ ಹಾಗಾಗಿ ಭಾರತದ ಪ್ರತಿ ರಾಜಕೀಯ ಪಕ್ಷದಲ್ಲೂ ಸಹಿತವಾಗಿ ಪ್ರಭಾವಿ ನಾಯಕರನ್ನ ಅನುಸರಿಸುವಂತದ್ದನ್ನ ನಾವು ನೋಡಬಹುದಾಗಿದೆ. ನೆಕ್ಸ್ಟ್, ಅಲಯನ್ಸ್ ವಿತೌಟ್ ಪ್ರಿನ್ಸಿಪಲ್. ಅಲಯನ್ಸ್ ವಿತೌಟ್ ಪ್ರಿನ್ಸಿಪಲ್, ತತ್ವರಹಿತ ರಾಜಕೀಯ ಪಕ್ಷಗಳು. Political parties are formed with the principles of democracy and secularism, but they ignore them for want of power to make the alliance. ಅಂದ್ರೆ ಈ ಒಂದು ವ್ಯವಸ್ಥೆಯಲ್ಲಿ ತತ್ವರಹಿತವಾಗಿ ರಾಜಕೀಯ ಪಕ್ಷಗಳಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ರಾಜಕೀಯ ಪಕ್ಷಗಳೆನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಒಂದು ತತ್ವವನ್ನ ಅನುಸರಿಸುತ್ತಿರುವಂಥದ್ದನ್ನ ನಾವು ನೋಡಬಹುದಾಗಿದೆ. ಚುನಾವಣಾ ಸಮಯದಲ್ಲಿ ಒಂದು ಪಕ್ಷ ಮತ್ತೊಂದು ಪಕ್ಷದ ವಿರುದ್ಧವಾಗಿ ಕತ್ತಿ ಮಸೆಯುವಂಥದ್ದಿರಬಹುದು, ಅವರನ್ನ ಟೀಕೆ ಮಾಡುವಂಥದ್ದಿರಬಹುದು, ಪರಸ್ಪರ ಅಪಪ್ರಚಾರಗಳನ್ನ ಮಾಡಿಕೊಳ್ಳುವಂಥದ್ದಿರಬಹುದು, ಪರಸ್ಪರ ಪ್ರತ್ಯಾರೋಪಗಳನ್ನ ಮಾಡಿಕೊಳ್ಳುವಂಥದ್ದಿರಬಹುದು. ಇದೆಲ್ಲ ಸರ್ವೇ ಸಾಮಾನ್ಯವಾಗಿ ನಾವು ನೋಡುವಂಥದ್ದು. ಚುನಾವಣೆ ಮುಗಿದ ನಂತರ ನೋಡಿ ಅವರು ಚುನಾವಣಾ ಪೂರ್ವದಲ್ಲಿ ಹಾವು ಮುಂಗುಸಿಯಾಗೆ ಜಗಳಗಳನ್ನ ಮಾಡ್ತಾರೆ. ಅಷ್ಟು ವಿರುದ್ಧವಾಗಿರ್ತಾರೆ. ಪರಸ್ಪರರ ಮುಖಗಳನ್ನ ಕಂಡರೆ ಆಗ್ತಾ ಇರಲಿಲ್ಲ. ಒಂದು ಎ ಪಾರ್ಟಿ ಕಂಡ್ರೆ ಬಿ ಪಾರ್ಟಿಗಾಗಲ್ಲ, ಬಿ ಪಾರ್ಟಿ ಕಂಡ್ರೆ ಎ ಪಾರ್ಟಿಗಾಗಲ್ಲ. ಹಾಗಾಗಿ ಇಲ್ಲಿ ಪರಸ್ಪರ ಜಗಳಗಳನ್ನ ಮಾಡ್ಕೊಳ್ತಾ ಇರುವಂತ ಪಕ್ಷಗಳು ಒಂದೊಮ್ಮೆ ಚುನಾವಣಾ ನಂತರ ಏನಾದ್ರೂ ಅಧಿಕಾರವನ್ನ ಪಡೆಯುವಂತ ಆಸೆಗೋಸ್ಕರ ಎ ಮತ್ತು ಬಿ ಎರಡು ಪಾರ್ಟಿ ಒಂದಾಕೊಂಡ್ಬಿಟ್ಟು ಸರ್ಕಾರ ಮಾಡುವಂಥದ್ದು. ಅಂದ್ರೆ ಇಲ್ಲಿ ಏನಾಗಿರುವಂಥದ್ದು ತತ್ವ ಮುಖ್ಯ ಅಲ್ಲ, ಅವರಿಗೇನು ಮಾಡುವಂಥದ್ದು, ಎಷ್ಟು ದೇ ಕ್ಯಾಪ್ಚರ್ ಆನ್ ದಿ ಪವರ್ ಫಾರ್ಮ್ ದಿ ಗವರ್ನಮೆಂಟ್. ಸರ್ಕಾರವನ್ನ ರಚನೆ ಮಾಡಿಕೊಳ್ಳುವಂಥದ್ದು ಇಂಪಾರ್ಟೆಂಟು, ಅಧಿಕಾರವನ್ನ ಪಡೆದುಕೊಳ್ಳುವಂಥದ್ದು ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದನ್ನ ನಾವು ನೋಡ್ತೀವಿ. ಹಾಗಾಗಿ ಭಾರತದ ರಾಜಕೀಯ ಪಕ್ಷಗಳಿಗೆ ತತ್ವಗಳು ಕೇವಲ ಹೆಸರಿಗೆ ಮಾತ್ರ ಇರುವಂಥದ್ದು. ತತ್ವರಹಿತವಾಗಿಯೇ ರಾಜಕೀಯ ಪಕ್ಷಗಳು ಇಂದಿನ ದಿನಮಾನಗಳಲ್ಲಿ ನಡೆದುಕೊಳ್ತಾ ಇರುವಂಥದ್ದನ್ನು ನಾವು ನೋಡಬಹುದಾಗಿದೆ. ನೆಕ್ಸ್ಟ್ ಒನ್, ಡಾಮಿನೆನ್ಸ್ ಆಫ್ ರೀಜನಲ್ ಪಾರ್ಟೀಸ್. ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯವನ್ನ ಇಲ್ಲಿ ನಾವು ನೋಡಬಹುದಾಗಿದೆ. ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯವನ್ನು ಸಹಿತ ನಾವಿಲ್ಲಿ ನೋಡಬಹುದು. ದಿ ಪರ್ಸನ್ಸ್ ಆಫ್ ರೀಜನಲ್ ಪಾರ್ಟೀಸ್ ಡ್ಯೂರಿಂಗ್ ದಿ ಫಸ್ಟ್ ಜನರಲ್ ಎಲೆಕ್ಷನ್ ಡಿಡ್ ನಾಟ್ ಇನ್ಫ್ಲುಯೆನ್ಸ್ ದಿ ವೋಟರ್ಸ್ ಆಸ್ ದೇ ವರ್ ರಿಜೆಕ್ಟೆಡ್. ಭಾರತ ಸ್ವಾತಂತ್ರ್ಯಗೊಂಡಂತಹ ಸಂದರ್ಭದಲ್ಲಿ, ಪ್ರಾರಂಭದ ಒಂದು ಅವಧಿಯಲ್ಲಿ 30 ವರ್ಷಗಳ ಕಾಲ ಕೇವಲ ಪ್ರಶ್ನಾತೀತವಾಗಿ ಕಾಂಗ್ರೆಸ್ ಪಕ್ಷ ಒಂದೇ ಅಧಿಕಾರದಲ್ಲಿ ನಡೆದು ಬಂದಿರುವಂಥದ್ದನ್ನ ನಾವು ನೋಡ್ತೀವಿ. ಪಕ್ಷಾತೀತವಾಗಿ ಅಂದ್ರೆ ಎಲ್ಲರೂ ಸಹ ಕೇವಲ ಕಾಂಗ್ರೆಸ್ ಅನ್ನೇ ಆಯ್ಕೆ ಮಾಡಿದ್ದಾರೆ. ಕೇವಲ ಬೆರಳೆಣಿಕೆಯಷ್ಟು ಜನ ಎನ್ನುವಂಥದ್ದು ಪ್ರಾದೇಶಿಕ ಪಕ್ಷವನ್ನ ಒಪ್ಪಿಕೊಂಡು ನೆಚ್ಚಿಕೊಂಡಿರುವಂಥದ್ದನ್ನು ನಾವು ನೋಡಬಹುದಾಗಿದೆ 30 ವರ್ಷಗಳ ಕಾಲ. ಆದ್ರೆ ತದನಂತರದ ಒಂದು ಅವಧಿಯಲ್ಲಿ ಏನಾಗಿರುವಂಥದ್ದು, ಪ್ರತಿಯೊಬ್ಬರೂ ಸಹ ನೆಲ, ಜಲ, ಭಾಷೆ, ಪ್ರಾಂತೀಯ ಹಿತಾಸಕ್ತಿಯನ್ನ ರಕ್ಷಣೆ ಮಾಡಿಕೊಳ್ಳೋಕೋಸ್ಕರವಾಗಿಯೇ ಕೆಲವೊಂದಿಷ್ಟು ದಿ ಆರ್ಗನೈಸ್ಡ್ ರೀಜನಲ್ ಪಾರ್ಟೀಸ್, ಪ್ರಾದೇಶಿಕ ಪಕ್ಷಗಳು ಎನ್ನುವಂಥದ್ದು ಬೆಳೆದು ಬರಲಿಕ್ಕೆ ಕಾರಣ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ರಾಷ್ಟ್ರೀಯ ಪಕ್ಷಗಳು ಕೇಂದ್ರದ ಸರ್ಕಾರದಲ್ಲಿ ಅಗತ್ಯವಿರುವ ಬಹುತೇಕ ಸಂದರ್ಭದಲ್ಲಿ ಪ್ರಾದೇಶಿಕ ಪಕ್ಷಗಳು ಬೆಂಬಲವನ್ನ ಸೂಚಿಸಿರುವಂಥದ್ದನ್ನ ನಾವು ನೋಡ್ತೀವಿ. ಹಾಗಾಗಿ ಡ್ಯೂರಿಂಗ್ ದಿ 1980s they emerged very strong and dominated political
ಪೊಲಿಟಿಕಲ್ ಒಂದು ಪಾರ್ಟೀಸ್ ಅಂದ್ರೆ ಒಂದು 1980ರ ನಂತರದಲ್ಲಿ ಈ ಪ್ರಾದೇಶಿಕ ಪಕ್ಷ ಎನ್ನುವಂಥದ್ದು ಒಂದು ಡಾಮಿನೇಟ್ ರೋಲ್ ಅನ್ನ, ಪ್ರಮುಖವಾದಂಥ ಪಾತ್ರವನ್ನ ವಹಿಸಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಫಾರ್ ಎಕ್ಸಾಂಪಲ್ DMK, AIADMK, ತೆಲುಗು ದೇಶಂ, ಶಿವಸೇನಾ, ನ್ಯಾಷನಲ್ ಕಾನ್ಫರೆನ್ಸ್, AGP, JDS, JDU, SJP and other parties playing the significant role during the formations of the ಗವರ್ನಮೆಂಟ್. 1980ರ ನಂತರದಲ್ಲಿ ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ ಎನ್ನುವಂಥದ್ದು ಹೆಚ್ಚಿರುವಂಥದ್ದನ್ನು ನಾವು ನೋಡ್ಬೋದು. 1989ರಲ್ಲಿ VP ಸಿಂಗ್ ಸರ್ಕಾರ ರಚನೆಯಾಗಬೇಕಿದ್ರೆ ತೆಲುಗು ದೇಶಂ ಪಾರ್ಟಿ ಎನ್ನುವಂಥದ್ದು, ತೆಲುಗು ದೇಶಂ ಎನ್ನುವಂಥದ್ದು ಒಂದು ಇಷ್ಟು ದಿ ರೀಜನಲ್ ಪಾರ್ಟಿ, ಇದು ಏನಾಗಿರುವಂಥದ್ದು ಪ್ರಾದೇಶಿಕ ಪಕ್ಷ. ಇದರ ಬೆಂಬಲದಿಂದ VP ಸಿಂಗ್ ಸರ್ಕಾರ ರಚನೆ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. 1991ರಲ್ಲಿ PV ನರಸಿಂಹರಾವ್ ಸರ್ಕಾರದ ಉಳಿವಿಗೆ JMM ಸದಸ್ಯರು ಬೆಂಬಲವನ್ನ ಕೊಟ್ಟಿರೋದ್ರಿಂದಾಗಿ ಅಲ್ಲಿ ಅಧಿಕಾರಕ್ಕೆ ಬಂದಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಹೀಗೆ ಹಲವಾರು ಸಂದರ್ಭದಲ್ಲಿ ಪ್ರಾದೇಶಿಕ ಪಕ್ಷಗಳು ಎನ್ನುವಂಥದ್ದು ನಿರ್ಣಾಯಕವಾದಂಥ ಪಾತ್ರವನ್ನ ವಹಿಸುವುದರೊಟ್ಟಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವಂಥದ್ದನ್ನ ಇಲ್ಲಿ ನಾವು ನೋಡಬಹುದಾಗಿದೆ. ನೆಕ್ಸ್ಟ್, ರಿಲಿಜಿಯಸ್, ಲ್ಯಾಂಗ್ವೇಜ್, ಲಿಂಗ್ವಿಸ್ಟಿಕ್ ಅಂಡ್ ರೀಜನಲಿಸಂ, ಧಾರ್ಮಿಕ ಮತ್ತು ಭಾಷಾವಾರು ಪಕ್ಷಗಳು. ದಿ ಬೇಸಿಸ್ ಆಫ್ ಪೊಲಿಟಿಕಲ್ ಪಾರ್ಟೀಸ್ ಇನ್ ಇಂಡಿಯಾ, ರಿಲಿಜನ್, ಲ್ಯಾಂಗ್ವೇಜ್, ರೀಜನಲಿಸಂ ಅಂಡ್ ಲೈಕ್. ಅಂದ್ರೆ ಭಾರತದಲ್ಲಿ ನೆಲ, ಜಲ, ಧರ್ಮ, ಭಾಷೆ ಇವುಗಳ ಹಿತಾಸಕ್ತಿಯನ್ನ ಇಟ್ಟುಕೊಂಡು ಇವುಗಳ ಆಧಾರದ ಮೇಲೆ ಹಲವಾರು ರಾಜಕೀಯ ಪಕ್ಷಗಳು ಅಸ್ತಿತ್ವಕ್ಕೆ ಬಂದಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಫಾರ್ ಎಕ್ಸಾಂಪಲ್, ಮುಸ್ಲಿಂ ಲೀಗ್, ಅಕಾಲಿದಳ, ಶಿವಸೇನಾ, DMK, AIADMK, ಮಹಾರಾಷ್ಟ್ರ ಏಕೀಕರಣ ಸಮಿತಿ, ತೆಲುಗು ದೇಶಂ ಪಾರ್ಟಿ. In others, split of the rule of elections commission such as a political parties existence. ಅಂದ್ರೆ ಭಾರತ ಒಂದು ವ್ಯವಸ್ಥೆಯಲ್ಲಿ ನಾವು ಈ ಒಂದು ಧರ್ಮ, ಭಾಷೆ ಇವುಗಳ ಆಧಾರದ ಮೇಲೆ ಅಸ್ತಿತ್ವಕ್ಕೆ ಬಂದಂತಹ ರಾಜಕೀಯ ಪಕ್ಷಗಳೇ ಹೆಚ್ಚಾಗಿ ಇರುವಂತದ್ದನ್ನು ನಾವು ನೋಡಬಹುದು. ಉದಾಹರಣೆಗೆ ತಮಿಳುನಾಡಿನಲ್ಲಿ DMK ಪಕ್ಷ ಎನ್ನುವಂಥದ್ದು ಹಿಂದಿ ಉಳಿವಿಗಾಗಿ ಒಂದು ಹಿಂದಿಯನ್ನ ಉಳಿಸುವ ನೀತಿ ಅಥವಾ ಹಿಂದಿಯನ್ನ ವಿರೋಧ ಮಾಡುವಂತ ಹಿಂದಿಯನ್ನ ಉಳಿಸುವಂತದ್ದಲ್ಲ, ಹಿಂದಿಯನ್ನ ವಿರೋಧ ಮಾಡುವ, ಅಪೋಸ್ ಟು ದಿ ಹಿಂದಿ ಲ್ಯಾಂಗ್ವೇಜ್, ಹಿಂದಿ ಒಂದು ಭಾಷೆಯನ್ನ ವಿರೋಧ ಮಾಡುವಂತ ಉದ್ದೇಶಕ್ಕಾಗಿ ಅಲ್ಲಿ ತಮಿಳುನಾಡಿನಲ್ಲಿ ಈ ಒಂದು DMK ಪಕ್ಷ ಎನ್ನುವಂಥದ್ದು ಅಸ್ತಿತ್ವಕ್ಕೆ ಬಂದಿರುವಂತದ್ದನ್ನು ನಾವು ನೋಡ್ತೀವಿ. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಎನ್ನುವಂಥದ್ದು ಧಾರ್ಮಿಕ ಹಿತಾಸಕ್ತಿಯ ಉದ್ದೇಶಕ್ಕೋಸ್ಕರವಾಗಿ ಅಸ್ತಿತ್ವಕ್ಕೆ ಬಂದಿರುವಂಥದ್ದು. ಮುಸ್ಲಿಂ ಲೀಗ್ ಎನ್ನುವಂಥದ್ದು ಒಂದು ಕೋಮುವಾದಿ ನೀತಿಯನ್ನ ಇಟ್ಟುಕೊಂಡು ಅಥವಾ ಕೋಮಿನ ಉಳಿವಿಗಾಗಿ ಅಥವಾ ಆ ಒಂದು ಕೋಮು ಧರ್ಮದ ಅಸ್ತಿತ್ವಕ್ಕಾಗಿ ಹೋರಾಟಕ್ಕಾಗಿ ಬಂದಿರುವಂತಹ ಒಂದು ಪಕ್ಷ ಅಂತ ನಾವು ಕರಿಬಹುದು. ಹೀಗೆ ಕೆಲವೊಂದಿಷ್ಟು ಧಾರ್ಮಿಕ ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ಇರದೆ ಧರ್ಮ, ಜಾತಿ, ನೆಲ, ಜಲ ಎನ್ನುವಂಥ ಆಧಾರದ ಮೇಲೆ ಬಂದಿರುವಂತಹ ರಾಜಕೀಯ ಪಕ್ಷಗಳೇ ಹೆಚ್ಚಾಗಿ ಇರುವಂತದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ನೆಕ್ಸ್ಟ್, ಲೆಫ್ಟಿಸ್ಟ್ ಅಂಡ್ ರೈಟಿಸ್ಟ್ ಪಾರ್ಟಿ, ಎಡ ಮತ್ತು ಬಲಪಂಕ್ತಿಯ ಪಕ್ಷಗಳು. ಇಸ್ ಎ ಪಾರ್ಟಿ ಸಿಸ್ಟಮ್ ಇನ್ ಇಂಡಿಯಾ ಕನ್ಸಿಸ್ಟ್ ಆಫ್ ಲೆಫ್ಟಿಸ್ಟ್ ಅಂಡ್ ರೈಟಿಸ್ಟ್ ಐಡಿಯಾಲಜೀಸ್. ನೋಡಿ, ಭಾರತದಲ್ಲಿ ಎಡ ಮತ್ತು ಬಲಪಂಕ್ತಿಯ ಎಂಬ ಎರಡು ರೀತಿಯಾದಂತಹ ಸ್ವರೂಪದಿಂದ ಕೂಡಿರುವ ರಾಜಕೀಯ ಪಕ್ಷಗಳು ಅಸ್ತಿತ್ವದಲ್ಲಿರುವಂತದ್ದನ್ನು ನಾವು ಕಾಣಬಹುದು. ಫಾರ್ ಎಕ್ಸಾಂಪಲ್ ರೈಟಿಸ್ಟ್ ಅಂಡ್ ಲೆಫ್ಟಿಸ್ಟ್ ಪಾರ್ಟಿ. ಫಾರ್ ಎಕ್ಸಾಂಪಲ್ is to the CPM, Forward Bloc, RPI, Socialist Party, who have the belief in the revolutionary ideology.
ಅಂಡ್ ಡ್ರಾಸ್ಟಿಕ್ ಚೇಂಜಸ್ ಇನ್ ದಿ ಸಿಸ್ಟಮ್. ನೋಡಿ, ಎಡಪಂಕ್ತಿಯ ಪಕ್ಷಗಳು ಅಂತಂದ್ರೆ ಕ್ಷಿಪ್ರ ಪ್ರಗತಿಯಲ್ಲಿ ಬದಲಾವಣೆ ಅಥವಾ ತೀವ್ರಗತಿಯಲ್ಲಿ ವೇಗವಾಗಿ ಬದಲಾವಣೆಯನ್ನ ಬಯಸುವಂತಹ ಪಕ್ಷಗಳು ಆಗಿರುತ್ತೆ. ಅದನ್ನ ನಾವು ಅಂದ್ರೆ ಯಾವುದಕ್ಕೂ ಸಹ ಪೇಷನ್ಸ್ ಇರಬಾರ್ದು, ವೇಗವಾಗಿ ಎಲ್ಲ ಬದಲಾವಣೆಗಳು ಆಗಬೇಕು ಎನ್ನುವಂಥದ್ದು ಈ ಪಕ್ಷಗಳ ಉದ್ದೇಶವಾಗಿರುತ್ತೆ. ಅದನ್ನ ಎಡಪಂಕ್ತಿಯ ಪಕ್ಷಗಳು, ತೀವ್ರಗಾಮಿ ಪಕ್ಷಗಳು ಅಂತಾನು ಸಹ ನಾವು ಕೆಲವೊಮ್ಮೆ ಕರೆಯುವಂಥದ್ದನ್ನ ನಾವು ಕಾಣಬಹುದು. ಕ್ಷಿಪ್ರಗತಿಯಲ್ಲಿ ಬದಲಾವಣೆ ಬಯಸುವಂಥದ್ದು ಅದು ಫಾರ್ ಎಕ್ಸಾಂಪಲ್ CPI ಇರ್ಬೋದು, CPM ಇರ್ಬೋದು, ಸಮಾಜವಾದಿ ಪಕ್ಷ ಇರ್ಬೋದು. ಇವೆಲ್ಲ ಬೇಗನೆ ಬದಲಾವಣೆಯನ್ನ ಬಯಸುವಂತ ಪಕ್ಷಗಳಾಗಿರುವಂತದ್ದನ್ನ ನಾವಿಲ್ಲಿ ನೋಡಬಹುದಾಗಿದೆ. ಅದೇ ರೀತಿಯಾಗಿ ಪಾರ್ಟೀಸ್ ಲೈಕ್ ದಿ ಕಾಂಗ್ರೆಸ್, BJP, SP, NCP, BSP, JDU, JDS and other believe in moderate changes in the system. ಈ ಎಲ್ಲ ಪಕ್ಷಗಳು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDU ಇರ್ಬೋದು, JDS ಇರ್ಬೋದು, NCP ಇರ್ಬೋದು, ಈ ಎಲ್ಲ ಪಕ್ಷಗಳು ಎನ್ನುವಂಥದ್ದು ಯಥಾಸ್ಥಿತಿಯನ್ನ ಮುಂದುವರಿಸಿಕೊಂಡು ಹೋಗಿ ಮಂದಗತಿಯಲ್ಲಿ ಬದಲಾವಣೆಯನ್ನ ಬಯಸುವಂತಹ ಪಕ್ಷಗಳು ಅಂತ ನಾವು ಕರೀತೀವಿ. ಅಂದ್ರೆ ಇವರು ಯಥಾಸ್ಥಿತಿಯನ್ನ ಕಾಯ್ದುಕೊಳ್ಳಲಿಕ್ಕೆ ಬಯಸ್ತಾರೆ, ಅದರ ಜೊತೆಗೆ ಪ್ರಗತಿ ಆಗತ್ತೆ, ಆದ್ರೆ ಆ ಪ್ರಗತಿ ಎನ್ನುವಂಥದ್ದು ಮಂದಗತಿಯಲ್ಲಿ ಆಗುವಂತ ವ್ಯವಸ್ಥೆಯನ್ನ ಅನುಸರಿಸುವಂತಹ ರಾಜಕೀಯ ಪಕ್ಷಗಳಿಗೆ ನಾವು ಬಲಪಂಕ್ತಿಯ ರಾಜಕೀಯ ಪಕ್ಷಗಳು ಅಂತ ಕರಿತೀವಿ. ಅಂದ್ರೆ ಎರಡೂ ರೀತಿಯಾದಂತಹ ರಾಜಕೀಯ ಪಕ್ಷಗಳು, ತೀವ್ರಗತಿಯಲ್ಲಿ ಬದಲಾವಣೆ ಬಯಸುವಂತಹ ರಾಜಕೀಯ ಪಕ್ಷಗಳು ಸಹ ನಮ್ಮಲ್ಲಿದೆ, ಅದನ್ನ ಎಡಪಂಕ್ತಿಯ ಪಕ್ಷಗಳು ಅಂತ ಕರಿತೀವಿ. ಮಂದಗತಿಯಲ್ಲಿ ಬದಲಾವಣೆ ಬಯಸುವಂತಹ ರಾಜಕೀಯ ಪಕ್ಷಗಳು ಸಹ ಭಾರತದಲ್ಲಿ ಇದೆ, ಅದನ್ನ ನಾವು ಬಲಪಂಕ್ತಿಯ ರಾಜಕೀಯ ಪಕ್ಷಗಳು ಅಂತ ಕರೆಯುವಂತದ್ದನ್ನ ಇಲ್ಲಿ ನಾವು ನೋಡಬಹುದು. ನೆಕ್ಸ್ಟ್ ಲಾಸ್ಟ್ ಒನ್, ದಿ ಇಯರ್ ಆಫ್ ಕೊಯ್ಲೇಷನ್. ದಿ ಇಯರ್ ಆಫ್ ಕೊಯ್ಲೇಷನ್, ಸಮ್ಮಿಶ್ರ ಸರ್ಕಾರದ ಶಕೆ. ಸಮ್ಮಿಶ್ರ ಸರ್ಕಾರದ ಶಕೆ ಎನ್ನುವಂಥದ್ದು. ವೆನ್ ನೋ ಸಿಂಗಲ್ ಪೊಲಿಟಿಕಲ್ ಪಾರ್ಟಿ secures absolute majority, like the minded in political parties come together and join the single largest party to form coalition government. ಸಮ್ಮಿಶ್ರ ಸರ್ಕಾರ. ವಾಟ್ ಈಸ್ ಕೊಯ್ಲೇಷನ್ ಗವರ್ನಮೆಂಟ್? ಸಮ್ಮಿಶ್ರ ಸರ್ಕಾರ ಎಂದರೇನು ಅಂತ ಸಹ ಕೇಳ್ತಾರೆ. ಒನ್, ನೋ ಸಿಂಗಲ್ ಪೊಲಿಟಿಕಲ್ ಪಾರ್ಟೀಸ್ ಇನ್ ಅಬ್ಸಲ್ಯೂಟ್ ಮೆಜಾರಿಟಿ, ಲೈಕ್ ದಿ ಮೆನಿ ಪೊಲಿಟಿಕಲ್ ಪಾರ್ಟೀಸ್ ಕಮ್ ಟುಗೆದರ್, ಜಾಯಿನ್ ದಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಟು ಫಾರ್ಮ್ ದಿ ಕೊಯ್ಲೇಷನ್ ಗವರ್ನಮೆಂಟ್. ಚುನಾವಣಾ ನಂತರ, ಆಫ್ಟರ್ ದಿ ಜನರಲ್ ಎಲೆಕ್ಷನ್, ಚುನಾವಣಾ ನಂತರ ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಬಹುಮತ ಬಾರದೇ ಇದ್ದಾಗ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪಕ್ಷಗಳು ಸೇರಿ ಸರ್ಕಾರ ರಚನೆ ಮಾಡುವಂಥದ್ದನ್ನು ನಾವಿಲ್ಲಿ ಸಮ್ಮಿಶ್ರ ಸರ್ಕಾರ ಎಂದು ಕರೆಯುವಂಥದ್ದನ್ನು ನಾವು ನೋಡಬಹುದು. ಅಂದ್ರೆ ಎಲೆಕ್ಷನ್ ಅಲ್ಲಿ ABCD ಎನ್ನುವಂತ 4 ಪಾರ್ಟಿ ಕಂಟೆಸ್ಟ್ ಮಾಡಿದೆ ಅಂತಂದ್ರೆ ಆ ಮೆಜಾರಿಟಿ ಸೀಟು ಒಂದು ಮ್ಯಾಜಿಕ್ ನಂಬರ್ ಇರುತ್ತೆ. ಆ ಮ್ಯಾಜಿಕ್ ನಂಬರು ಬಹುಮತ ಬರಲಿಕ್ಕೆ ಒಂದು ನಂಬರ್ಸ್ ಇರುತ್ತೆ. ಆ ನಂಬರ್ಸ್ ಯಾವ ಪಕ್ಷಕ್ಕೂ ಬಾರದೇ ಇದ್ದಾಗ A ಮತ್ತು D ಎರಡೂ ಪಕ್ಷಗಳು ಮೈತ್ರಿಯನ್ನ ಮಾಡಿಕೊಳ್ಳುತ್ತೆ. ಒಂದು ಸಾಮಾನ್ಯವಾದಂತ ತತ್ವದ ಸಿದ್ಧಾಂತದ ಆಧಾರದ ಮೇಲೆ ಮೈತ್ರಿಯನ್ನ ಮಾಡಿಕೊಂಡು ಅಧಿಕಾರವನ್ನ ಪಡೆದುಕೊಳ್ಳುತ್ತೆ. ಈ ಒಂದು ಮೈತ್ರಿ ಸರ್ಕಾರವನ್ನ ಅಥವಾ ಈ ಒಂದು ಸಮ್ಮಿಶ್ರ ಸರ್ಕಾರ ಅಂತ ಕರೆಯುವಂಥದ್ದನ್ನಲ್ಲಿ ನಾವು ನೋಡಬಹುದಾಗಿದೆ. ಅದು ಭಾರತದಲ್ಲಿ ಅಸ್ತಿತ್ವದಲ್ಲಿ ಇರುವಂತದ್ದನ್ನು ನಾವು ನೋಡ್ತೀವಿ. ದಿ ಇಯರ್ ಆಫ್ ಕೊಯ್ಲೇಷನ್ ಸ್ಟಾರ್ಟೆಡ್ ಡ್ಯೂರಿಂಗ್ ದಿ 1977 when ಜನತಾ ಪಾರ್ಟಿ come to power headed by the Sir Morarji Desai as a Prime Minister at the ಸೆಂಟ್ರಲ್ ಅಲಾಂಗ್ ವಿತ್ ಅದರ್ ಪಾರ್ಟೀಸ್. ನೋಡಿ, ಇಲ್ಲಿ ಪ್ರಪ್ರಥಮವಾಗಿ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಪಕ್ಷ ಎನ್ನುವಂಥದ್ದು ಅಥವಾ ಕಾಂಗ್ರೆಸ್ಸೇತರ ಸರ್ಕಾರ ಎನ್ನುವಂಥದ್ದು ಅಸ್ತಿತ್ವಕ್ಕೆ ಬಂದಿರುವಂಥದ್ದು 1977ರಲ್ಲಿ. ಆ ಒಂದು 1977ರಲ್ಲಿ ಕೇವಲ ಒಂದು ಪಕ್ಷಕ್ಕೆ, ಒಂದೇ ಪಕ್ಷ ಬಹುಮತವನ್ನ ಪಡೆಯದೇ ಇರುವಂಥದ್ದನ್ನು ನಾವು ನೋಡಬಹುದು. ಹಾಗಾಗಿ ಅಲ್ಲಿ ಎರಡಕ್ಕಿಂತ ಹೆಚ್ಚು ಪಕ್ಷಗಳು ಏನ್ ಮಾಡಿರುವಂಥದ್ದು, ಮರ್ಜ್ ಆಗಿರುವಂಥದ್ದು, ಕೊಯ್ಲೇಷನ್ ಮಾಡಿಕೊಂಡು ಸರ್ಕಾರವನ್ನ ರಚನೆ ಮಾಡಿರುವಂಥದ್ದನ್ನ ಇಲ್ಲಿ ನಾವು ನೋಡಬಹುದಾಗಿದೆ. ಫಾರ್ವರ್ಡ್ ಬೈ ದಿ ನ್ಯಾಷನಲ್ ಫೋರ್ಟ್ ಅಂಡ್ ಯುನೈಟೆಡ್ ಫ್ರಂಟ್ NDA, UPA ಹೀಗೆ
ಬೇರೆ ಬೇರೆ ರೀತಿಯಾದಂತಹ ಒಂದು ಮೈತ್ರಿಕೂಟವನ್ನ ನಾವಿಲ್ಲಿ ನೋಡ್ಲಿಕ್ಕೆ ಸಿಗುವಂತದ್ದು. ಸಮ್ಮಿಶ್ರ ಸರ್ಕಾರ ಎನ್ನುವಂಥದ್ದು 1977ರ ನಂತರ ಹುಟ್ಟುಕೊಂಡಿರುವಂತದ್ದನ್ನ ನಾವಿಲ್ಲಿ ನೋಡಬಹುದಾಗಿದೆ. ಸೊ ಇವಿಷ್ಟು ನೇಚರ್ ಆಫ್ ಇಂಡಿಯನ್ ಪೊಲಿಟಿಕಲ್ ಪಾರ್ಟೀಸ್, ಭಾರತದ ಪಕ್ಷ ಪದ್ಧತಿಯ ಸ್ವರೂಪ. ಇದು ಇಂಪಾರ್ಟೆಂಟು, 10 ಮಾರ್ಕ್ಸ್ಗೆ ಕೇಳುವಂತಹ ಕ್ವಶನ್. ಸೊ ನೆಕ್ಸ್ಟ್ ಅವರಲ್ಲಿ ನಾವು ಫಂಕ್ಷನ್ಸ್ ಆಫ್ ಇಂಡಿಯನ್ ಪೊಲಿಟಿಕಲ್ ಪಾರ್ಟೀಸ್, ಭಾರತದ ರಾಜಕೀಯ ಪಕ್ಷಗಳ ಕಾರ್ಯಗಳ ಕುರಿತಾಗಿ ತಿಳಿಯೋಣ. ಥ್ಯಾಂಕ್ ಯು.